ಸೊ ಈಗ ಫಸ್ಟಿಗೆ ನಾನು ಈ ಒಂದು 1991ರಿಂದ 2019ರಲ್ಲಿ ಕೇಳಿರುವಂತಹ ಪ್ರಮುಖ ನುಡಿಗಟ್ಟುಗಳನ್ನು ನೋಡೋಣ. ಸೊ ಹಾಗಾದರೆ ಮೊದಲನೇದು ನೋಡಿ, ತಲೆದೂಗು. ತಲೆದೂಗು ಅಂತ ಹೇಳಬೇಕಂದ್ರೆ ಒಪ್ಪಿಕೋ, ರಾಮಬಾಣ, ಗುರಿ ತಪ್ಪದ ಬಾಣ, ಹಿತ್ತಾಳೆ ಕಿವಿ, ಚಾಡಿ ಮಾತು ಕೇಳುವವನು, ಗೋಣ ಮುರಿ ಅಂತ ಹೇಳಬೇಕಂದ್ರೆ ಸೊಕ್ಕು ಮುರಿ, ನುಂಗಿಬಿಡು ಅಂದರೆ ಕಬಳಿಸು, ವೇದವಾಕ್ಯ, ಮೀರಲು ಬಾರದ ವಾಕ್ಯ ಅಥವಾ ಮಾತು, ಹೊಟ್ಟೆ ಒಳಗೆ ಹಾಕಿಕೋ ಅಂದರೆ ಸಹಿಸಿಕೋ, ಮೀಸೆ ತಿರುವು ಅಂದರೆ ಗರ್ವಪಡು, ಕೈ ಚೆಲ್ಲು ಅಂದರೆ ಸೋಲು ಒಪ್ಪು, ಗೊಡ್ಡು ಪಾಂಡಿತ್ಯ ಅಂತ ಹೇಳಬೇಕಂದ್ರೆ ಸುಳ್ಳು ಪಾಂಡಿತ್ಯ, ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ಹೊರಹಾಕು, ಅರಣ್ಯ ರೋದನ ಅಂತ ಹೇಳಬೇಕಂದ್ರೆ ಯಾರೂ ಕೇಳದ ಒಂದು ಅರ್ಥವನ್ನು ಈ ಒಂದು ನುಡಿಗಟ್ಟು ನೀಡುತ್ತೆ. ಮುಂದಿನ ಪ್ರಮುಖ ನುಡಿಗಟ್ಟುಗಳನ್ನು ನೋಡೋಣ. ಯಾವುದಂತ ಹೇಳಬೇಕಂದ್ರೆ ಅಡ್ಡದಾರಿ ಹಿಡಿ, ಕೆಟ್ಟ ಚಾಳಿ ಹಿಡಿ, ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಅಪರೂಪ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಅಪರೂಪವಾಗಿ ಯಾವಾಗಾದರೂ ಬರ್ತಾರಲ್ವಾ, ಸೊ ಆ ರೀತಿಯಾಗಿ. ತಲೆ ಕೆಡಿಸು, ಬುದ್ಧಿ ಭ್ರಮಣೆ ಮಾಡು, ಆಟ ನಡೆಯುವುದಿಲ್ಲ ಅಂದರೆ ಪ್ರಭಾವ ಬೀರದು ಎಂದರ್ಥ. ಅನ್ನ ಕಿತ್ತುಕೊಂಡ, ಜೀವನ ಮಾರ್ಗ ಹಾಳು ಮಾಡಿದ, ಅನ್ನದ ದಾರಿ ಬದುಕುವ ಮಾರ್ಗ, ಅಗ್ರ ತಾಂಬೂಲ ಅಂದರೆ ಮೊದಲ ಮರ್ಯಾದೆ, ಅಜ್ಜನ ಕಾಲದ ಅಂದರೆ ಬಹಳ ಹಳೆಯ ಕಾಲದ್ದು, ಅಜ್ಜಿ ಕತೆ ಅಂತ ಹೇಳಬೇಕಂದ್ರೆ ಅದರ ಅರ್ಥ ಕಟ್ಟುಕತೆ, ಕಾಲಿಗೆ ಬುದ್ಧಿ ಹೇಳು ಸೊ ಅಂದರೆ ಓಡಿ ಹೋಗು, ಕಾಲು ಕಿತ್ತು ಅಂತ ಹೇಳಬೇಕಂದ್ರೆ ತ್ಯಜಿಸು. ಈ ಒಂದು ಅರ್ಥವನ್ನು ಈ ನುಡಿಗಟ್ಟುಗಳು ನೀಡುತ್ತೆ. ಸೊ ಅದೇ ರೀತಿಯಾಗಿ ಮುಂದಿನ ನೋಡೋಣ. ಯಾವುದು ಅಂತ ಹೇಳಬೇಕಂದ್ರೆ ಕೈ ಕೊಡು ಅಂದರೆ ಮೋಸ ಮಾಡು, ಕೈ ಬಿಡು ಅಂದರೆ ದೂರ ಆಗು, ಇಂಗು ತಿಂದ ಮಂಗ ಅಂದರೆ ಕಂಗಾಲು ಪರಿಸ್ಥಿತಿ, ಮಾರ್ಜಾಲ ಸನ್ಯಾಸಿ ಅಂತ ಹೇಳಬೇಕಂದ್ರೆ ಕಪಟ ಸನ್ಯಾಸಿ, ಮುಖಕ್ಕೆ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು, ಆಕಾಶಕ್ಕೆ ಏಣಿ ಹಾಕು ಅಂದರೆ ಕೈ ಕೂಡದ್ದನ್ನು ಪ್ರಯತ್ನಿಸು, ಎರಡು ನಾಲಿಗೆ ಅಂದರೆ ಸುಳ್ಳು ಆಡುವುದು, ಮೂಗು ತೂರಿಸು ಅಂತ ಹೇಳಬೇಕಂದ್ರೆ ಅನಗತ್ಯವಾಗಿ ಮಧ್ಯ ಪ್ರವೇಶಿಸು, ಬಾಲ ಬಿಚ್ಚು ಅಂದರೆ ತೊಂದರೆ ಉಂಟು ಮಾಡುವುದು, ಟೋಪಿ ಹಾಕು ಅಂದರೆ ಮೋಸ ಮಾಡುವುದು, ಮೊಸಳೆ ಕಣ್ಣೀರು ಕಪಟ ದುಃಖ, ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ ಹೇಳಬೇಕಂದ್ರೆ ತುಂಬ ಆಸೆ ಇಟ್ಟುಕೊಂಡು ಅರ್ಥವನ್ನು ನೀಡುತ್ತೆ. ಓಕೆ, ಮುಂದಿನ ನೋಡೋಣ. ಮೈಯೆಲ್ಲ ಕಣ್ಣಾಗು ಅಂದರೆ ತುಂಬ ಜಾಗೃತನಾಗಿರು. ಮೈಯೆಲ್ಲ ಕಣ್ಣಾಗು ತುಂಬ ಜಾಗೃತನಾಗಿರು. 7 ಕೆರೆ ನೀರು ಕುಡಿಸು ಅಂತ ಹೇಳಬೇಕಂದ್ರೆ ಬಹಳ ಕಷ್ಟ ಕೊಡು. ಕೂಪ ಮಂಡುಕ ಅಂದರೆ ಲೋಕಾನುಭವ ಇಲ್ಲದವರು ಅಥವಾ ಬಾವಿಯಲ್ಲಿರೋ ಕಪ್ಪೆ ಅಂತ ಹೇಳ್ತೀವಲ್ಲ ಮಾತಲ್ಲಿ ಬಳಸುವಾಗ ಅದು. ಸೊ ಗಳಸ್ಯ ಕಂಠಸ್ಯ ಅಂತ ಹೇಳಬೇಕಂದ್ರೆ ಅತಿ ಆತ್ಮೀಯತೆ. ಉಷಾಕಾಲ ಅಂದರೆ ಮುಂಜಾನೆಯ ಸಮಯ. ಕಣ್ಮಣಿ ಅಚ್ಚುಮೆಚ್ಚಿಗೆ. ಅಜಗಜಾಂತರ ಅಂದರೆ ಆಡು ಆನೆಯಷ್ಟು ವ್ಯತ್ಯಾಸ. ಉತ್ಸವ ಮೂರ್ತಿ ಅಂದರೆ ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವನು. ಸಂಧ್ಯಾಕಾಲ ಇಳಿ ವಯಸ್ಸು. ಬುಡಮೇಲು ಮಾಡು ಆಂದೋಲನ ಮಾಡು. ಮೂಲಕ್ಕೆ ಕೈ ಹಾಕು ಅಂದರೆ ಕಾರಣ ಕೇಳು ಅನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ. ಅದೇ ರೀತಿಯಾಗಿ ಮಾಡಿದ್ದುಣ್ಣೋ ಮಹಾರಾಯ ಪರಿಣಾಮ ಅನುಭವಿಸು. ದೀಪದ ಕುಡಿ ಅಂದರೆ ವಂಶೋದ್ಧಾರಕ. ಸಟ್ಟುಗ ಆಡಿಸು ಅಂತ ಹೇಳಬೇಕಂದ್ರೆ ಮಧ್ಯ ಪ್ರವೇಶಿಸು. ಗಾಳಿದೀಪ ಅಂದರೆ ಅಂತ್ಯಾವಸ್ಥೆ. ಬಟ್ಟಿ ಇಳಿಸು ಅಂದರೆ ನಕಲು ತಯಾರಿಸು. ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂದರೆ ಎಚ್ಚರಿಕೆಯಿಂದ ಗಮನಿಸು. ಗೆದ್ದೆತ್ತಿನ ಬಾಲ ಹಿಡಿ ಅಂದರೆ ಗೆಲ್ಲುವ ಪಕ್ಷವನ್ನು ಸೇರು. ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಅಂದರೆ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು. ಚಳ್ಳೆಹಣ್ಣು ತಿನ್ನಿಸಿ ಅಂದರೆ ಮೋಸ ಮಾಡು. ದ್ರಾವಿಡ ಪ್ರಾಣಾಯಾಮ ಮಾಡು ಅಂದರೆ ಸುತ್ತು ಬಳಸಿ ಮಾಡು ಅಂತ ಅರ್ಥ. ಓಕೆ, ಸೊ ಅದೇ ರೀತಿಯಾಗಿ ಪಾತಾಳ ಗರಡಿ ಹಾಕು ಅಂದರೆ ಚೆನ್ನಾಗಿ ಶೋಧಿಸು. ಉಪ್ಪಿನ ಪಟ್ಟಣವನ್ನು ಸೇರು ಅಂದರೆ ಸುಖ ದೊರೆಯುವ ಪ್ರದೇಶಕ್ಕೆ ಹೋಗು. ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟು ಅಂದರೆ ಹುಟ್ಟುವಾಗಲೇ ಶ್ರೀಮಂತನಾಗಿರೋದು. ಗುಡ್ಡಕ್ಕೆ ಕಲ್ಲು ಹೊರು ಅಂದರೆ ವ್ಯರ್ಥ ಕೆಲಸ ಮಾಡು. ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವ ಅಂದರೆ ಅಪಾಯವನ್ನು ಬಳಿ ಇಟ್ಟುಕೊಳ್ಳು. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿಡು. ಉಂಡ ಮನೆಗಳ ಎಣಿಸು. ಉಂಡ ಮನೆ ಜಂತೆ ಎಣಿಸು ಅಂದರೆ ಉಪಕರಿಸಿದವರಿಗೆ ಅಪಕಾರ ಮಾಡು. ಎಳ್ಳು ನೀರು ಬಿಡು ಅಂದರೆ ವಿಷಯವನ್ನು ಮನುಷ್ಯನಿಂದ ಬಿಟ್ಟು ಬಿಡು.
ಕೊನೆಯ ಮೊಳೆಗಳನ್ನು ಹೊಡೆ ಅಂತ ಹೇಳಬೇಕಂದ್ರೆ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸು ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ 10ರ ಜೊತೆಗೆ 11 ಆಗಿರು ಅಂದರೆ ಇತರರಂತೆ ಇರು ಅಂತ. ಮುಂದೆಂದು ಶ್ವೇತಪತ್ರ ಹೊರಡಿಸು ಅಂದರೆ ವಿಷಯ ಸ್ಪಷ್ಟವಾಗುವಂತೆ ದಾಖಲೆ ನೀಡು. ಮನೆ ತೊಳೆದು ಹೋಗುವುದು ಅಂದರೆ ಮನೆಯಲ್ಲಿ ಎಲ್ಲವನ್ನ ನಾಶ ಮಾಡುವುದು. ಬೇರಿಗೆ ಬಿಸಿ ನೀರು ಹೊಯ್ಯುವುದು ಅಂತ ಹೇಳಬೇಕಂದ್ರೆ ಮೂಲವನ್ನೇ ನಾಶ ಮಾಡೋದು. ಕಂಕಣಬದ್ಧನಾಗು ಅಂದರೆ ಸಂಕಲ್ಪ ಮಾಡು. ಹೊಟ್ಟೆ ಬಟ್ಟೆ ಕಟ್ಟು ಅಂದರೆ ಮಿತವ್ಯಯ ಮಾಡಿ ಉಳಿಸು. ಹೊಟ್ಟೆ ಕಿಚ್ಚು ಮತ್ಸರ ಪಡು. ಕಣ್ಣು ಮುಚ್ಚು ಅಂದರೆ ನಿಧಾನವಾಗು. ಕಣ್ಣಿನಲ್ಲಿ ಕಿಡಿಕಾರು ಅಂದರೆ ತುಂಬ ಸಿಟ್ಟಾಗು. ದಂತಕತೆ ಅಂದರೆ ಒಬ್ಬರಿಂದ ಇನ್ನೊಬ್ಬರು ಹೇಳಿ ಮುಂದುವರೆದುಕೊಂಡು ಬಂದ ಹಳ್ಳಿಯ ಕತೆ ಅಂತ ಹೇಳ್ಬೋದು. ಒಂದೇ ಬಳ್ಳಿಯ 2 ಹೂವುಗಳು ಅಂದರೆ ಒಂದೇ ಮೂಲದವರು ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಮಣೆ ಹಾಕು, ಗೌರವ ನೀಡು. ತಣ್ಣೀರು ಎರಚು, ನಿರಾಸೆ ಉಂಟು ಮಾಡು. ಕಣ್ಣು ಬಿಟ್ಟು ನೋಡು ಅಂದರೆ ಗಮನವಿಟ್ಟು ನೋಡು. ಹೊಟ್ಟೆಪಾಡು ಅಂದರೆ ಜೀವನೋಪಾಯ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ ಮೈಮರೆ ಅಂದರೆ ತಲ್ಲಿನನಾಗು. ಸೊ ಕರಾತಲ ಮಲಕ ಅಂದರೆ ಚೆನ್ನಾಗಿ ತಿಳಿದುಕೊಂಡದ್ದು. ಹೆಗಲು ಕೊಡು ಅಂದರೆ ಸಹಾಯ ಮಾಡು. ಭೂಮಿಗೆ ಭಾರ ಅಂದರೆ ನಿಷ್ಪ್ರಯೋಜಕ. ಬಿಳಿಯಾನಿ ಅಂದರೆ ನಿರುಪಯುಕ್ತ ಭಾರೀ ಖರ್ಚಿನ ಹುದ್ದೆ. ಕಣ್ಣೆರೆಯುವುದು ಅಂದರೆ ಜ್ಞಾನೋದಯವಾಗುವುದು. ಎತ್ತಿದ ಕೈ ಅಂದರೆ ಪ್ರವೀಣ. ತಲೆ ತೊಳೆದುಕೊಳ್ಳು ಅಂದರೆ ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳು. ಭೂಮಿ ತೂಕದ ಮನುಷ್ಯ ಅಂದರೆ ತಾಳ್ಮೆ ಗುಣದ ಮನುಷ್ಯ. ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ ಅಂದರೆ ನಿರರ್ಥಕವಾದ ಕೆಲಸ. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿಡು. ಯತಿ ಎಂದರೆ ಪ್ರೀತಿಯನ್ನು ಅಂದರೆ ಹೇಳಿದಕ್ಕೆ ವಿರುದ್ಧವಾಗಿ ಹೇಳೋದು. ಸೊ ಇವುಗಳು ಪ್ರಮುಖವಾಗಿ ಇವಾಗಿನವರೆಗೆ ಬಳಕೆಯಾದಂತಹ FTA STA ಎಕ್ಸಾಮ್ನಲ್ಲಿ ಬಳಕೆಯಾದಂತಹ ಪ್ರಮುಖವಾದಂತಹ ನುಡಿಗಟ್ಟುಗಳು. ಇವಾಗ ಕೆಲವೊಂದು ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳ್ತಾ ಹೋಗ್ತೀನಿ. ನುಡಿಗಟ್ಟುಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಆ ನುಡಿಗಟ್ಟುಗಳನ್ನು ವಾಕ್ಯಗಳಲ್ಲಿ ಬಳಕೆ ಆಗಿರೋದು, ಆದರೆ ನಿಮಗೆ ಸಂಭವನೀಯ ನುಡಿಗಟ್ಟುಗಳು ಅಂತ ಕೂಡ ಅವುಗಳ ಕುರಿತಾಗಿ ಹೇಳ್ಬೋದು. ಹಾಗಾದರೆ ಅವುಗಳನ್ನು ನೋಡ್ಕೊಳ್ಳೋಣ. ಮೊರೆ ಹೋಗು ಅಂದರೆ ಈಗ ಅದನ್ನು ನಾವು ಯಾವ ರೀತಿಯಾಗಿ ವಾಕ್ಯದಲ್ಲಿ ಬಳಸ್ಬೋದು, ವಾಕ್ಯಗಳಲ್ಲಿ ಬಳಸುವ ಮೂಲಕ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಪದದ ಅರ್ಥ ಏನು ಅಂತ. ಸೊ ಕಷ್ಟ ಕಾಲದಲ್ಲಿ ನಾವು ದೇವರ ಮೊರೆ ಹೋಗುತ್ತೇವೆ. ಸೊ ಮೊರೆ ಹೋಗು ಆ ಒಂದು ನುಡಿಗಟ್ಟನ್ನು ವಾಕ್ಯಗಳಲ್ಲಿ ಬಳಕೆ ಮಾಡಿರೋದನ್ನು ಇವಾಗ ನಾನೆಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ಮುಖವಾಡ ಅಂದರೆ ಪ್ರೀತಿಯ ಮುಖವಾಡಕ್ಕೆ ಸೋತು ಮರುಳಾಗಬಾರದು ಅನ್ನುವಂಥ ವಾಕ್ಯದಲ್ಲಿ ಬಳಕೆ ಮಾಡಿದ್ದಾರೆ. ಮುಗಿಲು ಹರಿದು ಬೀಳು. ಮಳೆಯ ರಭಸದಿಂದ ಮುಗಿಲು ಹರಿದು ಬೀಳುವಂತಿತ್ತು. ಆಮೇಲೆ ಮೊರೆ ಇಡು ಅಂತ ಹೇಳಬೇಕಂದ್ರೆ ಸಂಗೀತ ಕಲಿಸುವಂತೆ ಗುರಿಗಳಲ್ಲಿ ಮೊರೆ ಇಡೋದು ಅಂದರೆ ಯಾರಿಗಾದ್ರೂ ಬೇಡಿಕೆ ಇಡೋದು ಅಥವಾ ಅವ್ರ ಹತ್ರ ಪರಿಪಾಲಿಸುವುದು. ಅಂದರೆ ನನಗೆ ಸಂಗೀತ ಕಲಿಸ್ಕೊಡಿ ಆ ಒಂದು ಅರ್ಥವನ್ನು ನೀಡುತ್ತೆ. ಮುಗಿ ಬೀಳು ಅಂದರೆ ಸೊ ಇದರ ಅರ್ಥ ನಿಮಗೆ ಈ ವಾಕ್ಯದಲ್ಲಿ ಗೊತ್ತಾಗತ್ತೆ. ತೇಜಸ್ವಿ ಅವರ ಕಥೆಗಳಿಗೆ ಓದುಗರು ಮುಗಿ ಬೀಳುತ್ತಾರೆ ಅಂತ. ಹುಳಿಗಟ್ಟು ಅತ್ತೆ ಸೊಸೆಯರ ಸಂಬಂಧ ತಾಯಿ ಮಗಳ ಸಂಬಂಧದಂತಿರದೆ ಹುಳಿಗಟ್ಟುತ್ತದೆ. ಸೊ ಹುಳಿಗಟ್ಟು ಆ ಒಂದು ನುಡಿಗಟ್ಟನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಿ ಹೇಳಿದ್ದಾರೆ. ಕಣ್ಣರಳಿಸು ವಾಕ್ಯದಲ್ಲಿ ಪ್ರಕೃತಿಯ ಸೊಬಗನ್ನು ಕಣ್ಣರಳಿಸಿ ನೋಡಿದೇನು. ಸೊ ಈ ರೀತಿಯಾಗಿ ನುಡಿಗಟ್ಟುಗಳನ್ನು ವಾಕ್ಯಗಳಲ್ಲಿ ಬಳಕೆ ಮಾಡಲಾಗಿದೆ. ಸೊ ಮುಂದೆಂದು ಕಾಲು ಕೀಳು ವಾಕ್ಯದಲ್ಲಿ ಅಪಾಯ ಕಂಡಲ್ಲಿ ಕಾಲು ಕೀಳುವುದೇ ಜಾಣತನ. ಕಣ್ಣು ಕೆಂಪಗೆ ಮಾಡು. ಸೊ ವಾಕ್ಯದಲ್ಲಿ ಕಡಿಮೆ ಅಂಕ ಗಳಿಸಿದರೆ ಅಪ್ಪ ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಾರೆ. ಅನ್ನಕ್ಕೆ ಕಲ್ಲು ಹಾಕು ವಾಕ್ಯದಲ್ಲಿ ಬಡವರ ಅನ್ನಕ್ಕೆ ಕಲ್ಲು ಹಾಕುವುದು ಘೋರ ಅನ್ಯಾಯ ಅಂದರೆ ಮೋಸ ಮಾಡೋದು ಆ ರೀತಿಯಾಗಿ ಅರ್ಥವನ್ನು ನೀಡುತ್ತೆ. ಎಂಜಲಿಗೆ ಕೈಯೊಡ್ಡು ಅಂದರೆ ಇನ್ನೊಬ್ಬರ ಎಂಜಲಿಗೆ ಕೈಯೊಡ್ಡುವುದು ಸ್ವಾಭಿಮಾನಕ್ಕೆ ಅಪಾಯ ಅಂದರೆ ಬೇರೆಯವ್ರಿಗೆ ಏನು ಈ ರೀತಿಯಾಗಿ ಭಿಕ್ಷೆ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ಹೋಗಿ ನಾವು ಕೈಯೊಡ್ಡೋದು ಅದು ಸರಿಯಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಈ ವಾಕ್ಯದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳ್ಬೋದು. 2 ಬಗೆ ವಾಕ್ಯದಲ್ಲಿ ನಂಬಿದವರಿಗೆ 2 ಬಗೆಯ ಬೇಡ ಅಂದರೆ ಮೋಸ ಮಾಡಬೇಡ ಅಂತ. ಕೈ ಕೊಡು ವಾಕ್ಯದಲ್ಲಿ ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು. ರಾಮಬಾಣ ವಾಕ್ಯದಲ್ಲಿ ಅಮೃತಾಂಜನವು ತಲೆನೋವಿಗೆ ರಾಮಬಾಣವಿದ್ದಂತೆ. ಪರದೇಶಿ ವಾಕ್ಯದಲ್ಲಿ
ಅಪರಿಚಿತರ ನಡುವೆ ಪರದೇಶಿಯಾದೆ ಎನಿಸಿತು. ತಲೆಗೆ ಹತ್ತು ವಾಕ್ಯದಲ್ಲಿ ಗಣಿತವು ಸುಲಭವಾಗಿ ತಲೆಗೆ ಹತ್ತುವುದಿಲ್ಲ. ತಲೆ ಮೇಲೆ ಮೆರೆಸು ವಾಕ್ಯದಲ್ಲಿ ಆಟದಲ್ಲಿ ಗೆದ್ದಾಗ ನಮ್ಮನ್ನು ತಲೆ ಮೇಲೆ ಹೊತ್ತು ಮೆರೆಸಿದರು. ಮುಂದಿನ ಕೆಲವೊಂದು ನುಡಿಗಟ್ಟುಗಳನ್ನು ನೋಡೋಣ. ಇಂಪಾರ್ಟೆಂಟ್ ಆಗಿರೋದು ರೈಲು ಬಿಡು ವಾಕ್ಯದಲ್ಲಿ ಸುಳ್ಳು ಹೇಳುವುದನ್ನು ರೈಲು ಬಿಡು ಎನ್ನುವರು. ಮುಖ ಊದಿಸು ವಾಕ್ಯದಲ್ಲಿ ಗೆಳೆಯರೊಂದಿಗೆ ಮುಖ ಊದಿಸಿಕೊಂಡರೆ ನಮಗೆ ನಷ್ಟ. ಎಳ್ಳು ನೀರು ಬಿಡು ವಾಕ್ಯದಲ್ಲಿ ವಿರಸಕ್ಕೆ ಎಳ್ಳು ನೀರು ಬಿಡುವಂತಾದರೆ ಎಂದೆಂದೂ ಸರಸವೇ. ಆಮೇಲೆ ಹುಡುಗಾಟಿಕೆ ವಾಕ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹುಡುಗಾಟಿಕೆಯ ಬುದ್ಧಿ ಸಾಮಾನ್ಯ. ಮೈಗೆ ಹತ್ತು ವಾಕ್ಯದಲ್ಲಿ ಅಮ್ಮ ಮಾಡಿದ ಅಡುಗೆಯೇ ಮೈಗೆ ಹತ್ತುವುದು. ಹೊಟ್ಟೆ ಹೊರೆ ವಾಕ್ಯದಲ್ಲಿ ಕೆಲವರಿಗೆ ಸೌದೆ ಹೊತ್ತು ಮಾರಿ ಹೊಟ್ಟೆ ಹೊರೆಯಬೇಕಾದ ಪರಿಸ್ಥಿತಿ. ಸಿಂಹ ಸ್ವಪ್ನ ಈಗಾಗಲೇ ಬಂದು ಹೋಗಿದೆ. ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಲಾಗಿರುವಂಥದ್ದು ವಾಕ್ಯದಲ್ಲಿ ಬಳಕೆ ಮಾಡಿದರೆ ಭೀಮ ಕೀಚಕನ ಪಾಲಿಗೆ ಸಿಂಹ ಸ್ವಪ್ನವೆನಿಸಿದ್ದನು. ತಲೆಬಾಗು ಇದು ಕೂಡ ಬಂದಿದೆ. ಸೊ ವಾಕ್ಯದಲ್ಲಿ ಗುರುಗಳ ಮಾತಿಗೆ ಎಲ್ಲರೂ ತಲೆಬಾಗಿದರು. ಗತಿ ಕಾಣಿಸು ಪುಂಡರಿಗೆ ಪೊಲೀಸರು ಒಂದು ಗತಿ ಕಾಣಿಸಿದ್ರು. ಮೊರೆ ಹೋಗು ವಾಕ್ಯದಲ್ಲಿ ಅನಾರೋಗ್ಯ ಕಾಡಿದಾಗ ವೈದ್ಯರ ಮೊರೆ ಹೋಗುತ್ತೇವೆ. ಬೇರೂರು ಸೊ ಇದರ ಒಂದು ವಾಕ್ಯದಲ್ಲಿ ನೆಂಟರು ನಮ್ಮಲ್ಲೇ 1 ತಿಂಗಳು ಬೇರೂರಿದ್ದರು. ಒಡಕು ಬಾಯಿ ವಾಕ್ಯದಲ್ಲಿ ಗುಟ್ಟನ್ನು ಮುಚ್ಚಿಟ್ಟುಕೊಳ್ಳಲಾರದವರ ಬಾಯಿ ಒಡಕು ಬಾಯಿ ಎನಿಸುತ್ತದೆ. ಕೈ ಬೆಚ್ಚಗೆ ಮಾಡು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಕೈ ಬೆಚ್ಚಗೆ ಮಾಡದಿದ್ದರೆ ಕೆಲಸ ಆಗೋದಿಲ್ಲ. ಬಾಯಿ ತುರಿಕೆ ವಾಕ್ಯದಲ್ಲಿ ಅಜ್ಜಿಯು ಅವರಿವರೊಡನೆ ಮಾತನಾಡಿ ಬಾಯಿ ತುರಿಕೆ ತೀರಿಸಿಕೊಂಡಳು. ಮುಂದೆಂದು ಕಡುಬಿನ ಸೋರೆ ವಾಕ್ಯದಲ್ಲಿ ಇನ್ನೊಬ್ಬರು ಕೆಲಸ ಮಾಡುತ್ತಿರುವಾಗ ಕಡುಬಿನ ಸೋರೆ ಇಡಬಾರದು. ಚದುರಂಗದಾಟ ವಾಕ್ಯದಲ್ಲಿ ಜೀವನವೆಂಬುದು ಲಕ್ಷದಾರಿಗಳ ಚದುರಂಗದಾಟ. ಮುಂದಿನ ನುಡಿಗಟ್ಟು ನೋಡೋಣ. ಅಜಗಜಾಂತರ ಸೊ ಅದನ್ನು ವಾಕ್ಯದಲ್ಲಿ ಭರತ ಬಾಹುಬಲಿಯರ ವ್ಯಕ್ತಿತ್ವದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಅಡಿಪಾಯ ವಾಕ್ಯದಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅಡಿಪಾಯ ಹಾಕಬೇಕು. ಕರುಳ ಕುಡಿ ವಾಕ್ಯದಲ್ಲಿ ತಾಯಿ ತನ್ನ ಕರಳ ಕುಡಿಗಳ ವಿಚಾರದಲ್ಲಿ ಕನಸುಗಣ್ಣಾಗಿ ತಾಳೆ. ಆಮೇಲೆ ಕನಸುಗಣ್ಣು ಅಂದರೆ ವಾಕ್ಯದಲ್ಲಿ ಕನಸುಗಣ್ಣಿನ ವ್ಯಕ್ತಿತ್ವ ಜೀವನ ಪ್ರೀತಿಯ ಸಂಕೇತವಾಗಿದೆ. ಕೈಗಂಟಿಕೊಳ್ಳು ಅಂದರೆ ವಾಕ್ಯದಲ್ಲಿ ವಿನಾಕಾರಣ ಜವಾಬ್ದಾರಿಯನ್ನು ಕೈಗಂಟಿಸಿಕೊಳ್ಳಬಾರದು. ಕೋಲು ಮುರಿ ವಾಕ್ಯದಲ್ಲಿ ಅವರಿಬ್ಬರ ಸಂಬಂಧದ ಕೋಲು ಮುರಿಯಿತು. ಚಾಟಿ ಏಟು ವಾಕ್ಯದಲ್ಲಿ ಗುರುಗಳು ಮಕ್ಕಳಿಗೆ ಮಾತಿನ ಚಾಟಿ ಏಟು ನೀಡಿದರು ಅಂತ ಹೇಳ್ಬೋದು. ಓಕೆ, ಮುಂದಿಂದು ದಾರಿದೀಪ ವಾಕ್ಯಗಳಲ್ಲಿ ಹಿರಿಯ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪ. ಕತ್ತಿ ಮನೆ ಸೊ ವಾಕ್ಯದಲ್ಲಿ ದುರ್ಯೋಧನ ಪಾಂಡವರ ಮೇಲೆ ಸದಾ ಕತ್ತಿ ಮಸೆಯುತ್ತಿದ್ದನು. ಸೊ ಕತ್ತಿ ಮಸೆ ಓಕೆನಾ. ಸೊ ಗಾಳಿಗೆ ತೂರು ವಾಕ್ಯದಲ್ಲಿ ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಕೈಯೊಡ್ಡು ಅನ್ಯರ ಬಳಿ ಕೈಯೊಡ್ಡುವುದರಿಂದ ಆತ್ಮಗೌರವಕ್ಕೆ ಕುಂದು. ಅಜ್ಜನ ಕಾಲದ್ದು ಸೊ ವಾಕ್ಯದಲ್ಲಿ ನಮ್ಮ ಅಜ್ಜನ ಕಾಲದ ಮನೆಯಲ್ಲೇ ನಾವೀಗ ವಾಸಿಸುವುದು. ಹಿತ್ತಾಳೆ ಕಿವಿ ಸೊ ಇದು ವಾಕ್ಯದಲ್ಲಿ ಚಾಡಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದೀತು. ಕಣ್ಣು ಕೆಂಪಾಗು ವಾಕ್ಯದಲ್ಲಿ ಕಡಿಮೆ ಅಂಕ ಗಳಿಸಿದರೆ ಅಪ್ಪ ಕಣ್ಣು ಕೆಂಪಗೆ ಮಾಡಿಕೊಳ್ತಾರೆ, ಈಗಾಗಲೇ ಹೇಳಿರುವಂಥದ್ದು. ನೆಕ್ಸ್ಟ್ ನೋಡೋಣ. ಕತ್ತಿ ಮಸೆ ದ್ವೇಷ ಸಾಧಿಸು, ಕೈ ಕೊಡು, ಮೋಸ ಮಾಡು, ಬೆನ್ನು ತಟ್ಟು, ಪ್ರೋತ್ಸಾಹಿಸು, ಹೊಂಚು ಹಾಕು, ಸಮಯ ಸಾಧಿಸು, ನಾಯಿ ಜನ್ಯ ಅಂದರೆ ಹೀನಬಾಳು, ತಲೆದೂಗು ಅಂದರೆ ಮೆಚ್ಚುಗೆ ಸೂಚಿಸು ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ ಮುಂದಿಂದು ವೆರಿ ಇಂಪಾರ್ಟೆಂಟ್ ಅಮೂಲ್ಯ, ಬೆಲೆ ಕಟ್ಟಲಾಗದ, ಅಸೂಹೆ, ಹೊಟ್ಟೆ ಕಿಚ್ಚು. ಸೊ ಕೆಲವೊಂದು ಸಮಾನಾರ್ಥಕ ಪದಗಳು. ಈರ್ಷ್ಯ, ಅಸೂಹೆ, ಹೊಟ್ಟೆ ಕಿಚ್ಚು. ಉತ್ಕಟ, ಅಧಿಕ ಪ್ರಬಲವಾದ. ಕವಲು, ಭಿನ್ನತೆ, 2 ಭಾಗ. ತೆಪ್ಪಗೆ, ಸುಮ್ಮನೆ ಮಾತಿಲ್ಲದೆ. ತೆಪ್ಪಗಾಗು ಅಂದರೆ ಸುಮ್ಮನಾಗು, ಏನು ತಿಳಿಯದಾಗು. ದುರಾಸೆ, ಅತಿ ಆಸೆ, ಕೆಟ್ಟ ಬಯಕೆ. ದ್ವೇಷ, ಹಗೆತನ ಅಥವಾ ವೈರತ್ವ. ನೆರೆಹೊರೆ, ಸುತ್ತಮುತ್ತ ಅಕ್ಕಪಕ್ಕ. ವರ, ಅನುಗ್ರಹ ಶ್ರೇಷ್ಠ. ವಿಷಮಿಸು, ನಂಜಾಗು, ವಿಕೋಪಕ್ಕೆ ತಿರುಗು. ಸಲಹೆ, ಬುದ್ಧಿವಾದ, ಮಾರ್ಗದರ್ಶನ. ಸುಭಿಕ್ಷೆ ಅಂದರೆ ಒಳ್ಳೆಯ ಕಾಲ, ಸಮೃದ್ಧಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸ್ವಾರ್ಥ,
ಸ್ವಪ್ರಯೋಜನ, ಸ್ವಹಿತ, ತನಗಾಗಿ. ಸೊ ಇದೆಲ್ಲ ಪ್ರಮುಖ ಸಮಾನಾರ್ಥಕ ಪದಗಳು. ಓಕೆ, ಕೆಲವೊಂದು ನುಡಿಗಟ್ಟುಗಳು. ಸೊ ದಾರಿದೀಪ, ಕತ್ತಿಮಸೆ, ಸೊ ಇವೆಲ್ಲ ವಾಕ್ಯಗಳಲ್ಲಿ ಇದನ್ನು ಬಳಕೆ ಮಾಡಿರೋದು. ಸೊ ಕಪಿಮುಷ್ಟಿ, ಸೊ ಅವರ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬರುವುದು ಕಷ್ಟ. ಸೊ ಇದೆಲ್ಲ ಈಗಾಗಲೇ ನಾವು ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು. ಅಂತರ್ಲಾಗ ಹಾಕು ಅಂದರೆ ಬಹಳ ಪ್ರಯತ್ನ ಪಡು. ಅಜ್ಜಿ ಕತೆ ಅಂದರೆ ಕಟ್ಟುಕತೆ. ಅಟ್ಟಕ್ಕೇರಿಸು ಅಂದರೆ ಹೊಗಳಿ ಉಬ್ಬಿಸು. ಅಡ್ಡದಾರಿ ಹಿಡಿ ಅಂದರೆ ಕೆಟ್ಟ ಚಾಳಿಯಲ್ಲಿ ತೊಡಗು. ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಜೀವನ ಮಾರ್ಗ ಹಾಳು ಮಾಡು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಬಹಳ ಅಪರೂಪವಾಗಿ. ಅರೆದು ಕೂಡಿಸು ಅಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು. ಅರ್ಧಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ನೂಕು. ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ಉಭಯ ಸಂಕಟ ಅಂದರೆ ಸಂದಿಗ್ಧ ಸ್ಥಿತಿ. ಎಡವಿದ ಕಡ್ಡಿ ಎತ್ತದಿರು ಅಂದರೆ ಸೋಮಾರಿಯಾಗು. ಎದೆ ಭಾರವಾಗು ಅಂದರೆ ದುಃಖವಾಗು. ಎದೆಯ ಮೇಲಿನ ಭಾರ ಇಳಿ ಅಂದರೆ ಹೊಣೆಗಾರಿಕೆ ಕಡಿಮೆಯಾಗು. ಎದೆಯ ಮೇಲೆ ಕೈಯಿಟ್ಟು ಹೇಳು ಅಂದರೆ ಪ್ರಮಾಣ ಮಾಡು. ಎರಡು ಬಗೆ ಅಂದರೆ ದ್ರೋಹವನ್ನು ಚಿಂತಿಸು ಅಥವಾ ಭೇದ ಮಾಡು. ಎಳ್ಳಷ್ಟು ಅಂದರೆ ಅತ್ಯಲ್ಪ. ಎಳ್ಳು ನೀರು ಬಿಡು. ನುಡಿಗಟ್ಟಿನ ಅರ್ಥ ಶಾಶ್ವತವಾಗಿ ಋಣವನ್ನು ಕಡಿದುಕೊಳ್ಳು. ಏಳು ಕೆರೆಯ ನೀರು ಕುಡಿದವ ಅಂದರೆ ಬಹಳ ಅನುಭವಶಾಲಿ ಅಥವಾ ಚಾಲಾಕಿ. 7 ತಿಂಗಳಿನಲ್ಲಿ ಹುಟ್ಟಿದವ ಅಂದರೆ ಅವಸರ ಪಡುವವ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂದರೆ ಪಕ್ಷಪಾತ ಮಾಡುವಿಕೆ. ಒಗ್ಗರಣೆ ಹಾಕು ಅಂದರೆ ಇಲ್ಲದಿರುವುದನ್ನು ಬೆರೆಸಿ ಹೇಳು. ಒಡಕು ಬಾಯಿ ಅಂದರೆ ಯಾವುದನ್ನು ಉಳಿಸಿಕೊಳ್ಳದೆ ಆಡುವವ. ಒರೆಗೆ ಹಚ್ಚು ಅಂದರೆ ಚೆನ್ನಾಗಿ ಪರೀಕ್ಷಿಸು. ಕಂತೆ ಪುರಾಣ ಅಂದರೆ ಯಾರಿಗೂ ಬೇಡವಾದ ಹಳೆಯ ವಿಚಾರ. ಕಂಬಿ ಕೀಳು ಅಂದರೆ ಓಡಿ ಹೋಗು. ಕಚ್ಚೆ ಕಟ್ಟು ಅಂದರೆ ಸಿದ್ಧನಾಗು. ಕಟ್ಟುಕತೆ ಅಂದರೆ ಸುಳ್ಳು ಮಾತು ಅಥವಾ ಸುಳ್ಳು ಪ್ರಸಂಗ. ಕಂಕಣ ಬದ್ಧನಾಗು ಅಂದರೆ ಸಂಕಲ್ಪ ಮಾಡು. ಅದೇ ರೀತಿ ಕಡಿವಾಣ ಹಾಕು ಅಂದರೆ ಹತೋಟಿಯಲ್ಲಿಡು. ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡು. ಕಣ್ಣಿನಲ್ಲಿ ಎಣ್ಣೆ ಹಾಕಿ ನೋಡು ಅಂದರೆ ಸೂಕ್ಷ್ಮವಾಗಿ ಪರಿಶೀಲಿಸು. ಕಣ್ಣೀರಿನಲ್ಲಿ ಕೈ ತೊಳೆ ಅಂದರೆ ಬಹಳ ದುಃಖ ಕಷ್ಟವನ್ನು ಅನುಭವಿಸು. ಕಣ್ಣು ತಾಗು ಅಂದರೆ ದೃಷ್ಟಿ ತಾಗು. ಕಣ್ಮಣಿ ಅಂದರೆ ಪ್ರೀತಿ ಪಾತ್ರವಾದದ್ದು. ಕತ್ತಿಮಸೆ ಅಂದರೆ ಹಾಗೆ ಸಾಧಿಸು. ಕಪಾಳ ಮೋಕ್ಷ ನುಡಿಗಟ್ಟಿನ ಅರ್ಥ ಕೆನ್ನೆಗೆ ಏಟು ಬಿಗಿ. ಕಪಿಮುಷ್ಟಿ ನುಡಿಗಟ್ಟಿನ ಅರ್ಥ ಬಿಗಿಯಾದ ಹಿಡಿತ. ಕಬ್ಬಿಣದ ಕಡಲೆ ಅಂದರೆ ಅತ್ಯಂತ ಕಠಿಣವಾದ ವಿಷಯ. ಕಲ್ಲು ಹಾಕು ನುಡಿಗಟ್ಟಿನ ಅರ್ಥ ವಿಘ್ನ ಉಂಟು ಮಾಡು. ಕಾಲಿಗೆ ಬುದ್ಧಿ ಹೇಳು ನುಡಿಗಟ್ಟಿನ ಅರ್ಥ ಓಡು. ಕಿಡಿಕಾರು ಅಂದರೆ ಉರಿದು ಬೀಳು. ಕಿವಿ ಕಚ್ಚು ಅಂದರೆ ಚಾಡಿ ಹೇಳು. ಕುತ್ತಿಗೆ ಕೈ ನುಡಿಗಟ್ಟಿನ ಅರ್ಥ ಮೋಸ ಮಾಡು ಅಥವಾ ವಿಶ್ವಾಸಘಾತ ಮಾಡು. ಕೂಪ ಮಂಡುಕ ಅಂದರೆ ಲೋಕಾನುಭಾವವಿಲ್ಲದವ. ಕೈ ಕೊಡು ಅಂದರೆ ಮೋಸ ಮಾಡು. ಕೈ ಬೀಸಿ ಮಾಡು ಅಂದರೆ ಲಂಚ ಕೊಡು. ಗಂಟು ಕಟ್ಟು ಅಂದರೆ ಹೊರಡಲು ಸಿದ್ಧನಾಗು. ಗಂಟು ತಿನ್ನು ಅಂದರೆ ಕೊಟ್ಟ ಹಣ ಕೊಡದೆ ಮೋಸ ಮಾಡು. ಗಾಳಿಗೆ ತೂರಿ ಬಿಡು ಅಂದರೆ ನಿರ್ಲಕ್ಷಿಸು. ಗುಡ್ಡವನ್ನು ಬೆಟ್ಟ ಮಾಡು ಅಂದರೆ ಸಣ್ಣದನ್ನು ದೊಡ್ಡದು ಮಾಡಿ ಹೇಳು. ಟೋಪಿ ಹಾಕು ಅಂದರೆ ಮೋಸ ಮಾಡು. ತಣ್ಣೀರೆರಚು ಅಂದರೆ ಉತ್ಸಾಹ ಭಂಗ ಮಾಡು. ತಲೆ ತಪ್ಪಿಸು ಅಂದರೆ ಕೈಗೆ ಸಿಗದಿರು ಅಥವಾ ಜಾರಿಕೊಳ್ಳು. ತಲೆ ಬೋಳಿಸು ಅಂದರೆ ನಷ್ಟವಾಗು. ತಲೆ ಮೇಲೆ ಕೂರಿಸು ಅಂದರೆ ತುಂಬ ಸಲಿಗೆ ಕೊಡು. ತಲೆ ಇಲ್ಲ ಅಂದರೆ ಬುದ್ಧಿ ಇಲ್ಲ. ಪುಸ್ತಕದ ಬದನೆಕಾಯಿ ನುಡಿಗಟ್ಟಿನ ಅರ್ಥ ಪುಸ್ತಕದಲ್ಲಿ ಹೇಳಿದ್ದನ್ನ ಮಾತ್ರ ಹೇಳೋದು. ಹಾಗೆ ತೊಡೆ ಕಟ್ಟಿ ನಿಲ್ಲು ನುಡಿಗಟ್ಟಿನ ಅರ್ಥ ಜಗಳಕ್ಕೆ ನಿಲ್ಲು. ನೀರಿಗೆ ಹಾಕು ಅಂದರೆ ವ್ಯರ್ಥ ಮಾಡು. ನಾಲಿಗೆ ಬಿಗಿ ಹಿಡಿ ಅಂದರೆ ಮಿತಿಯಾಗಿ ಮಾತನಾಡು. ಇದೇ ರೀತಿ ಹಲವಾರು PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಪಂಚಾಂಗ ಓದು ಅಂದರೆ ಒಣ ಹರಟೆ ಹೊಡೆ. ಭೂಮಿಗೆ ಭಾರ ಅಂದರೆ ನಿಷ್ಪ್ರಯೋಜಕ. ಮಂಕು ಬೂದಿ ಎರಚು ಅಂದರೆ ಮರಳು ಮಾಡು. ಮೂಗಿನ ಮೇಲೆ ಬೆರಳಿಡು ಅಂದರೆ ಆಶ್ಚರ್ಯಪಡು. ಮೈಯೆಲ್ಲ ಕಿವಿಯಾಗು ಅಂದರೆ ಕೇಳುವುದರಲ್ಲಿ ಬಹಳ ಆಸಕ್ತಿ ತಾಳು. ರೈಲು ಬಿಡು ಅಂದರೆ ಸುಳ್ಳು ಹೇಳು. ಸೊಪ್ಪು ಹಾಕು ಅಂದರೆ ಬೆಲೆ ಕೊಡು ಅಥವಾ ಲಕ್ಷ ಕೊಡು. ಮೊಲದ ಕೊಂಬು ಅಂದರೆ ಶುದ್ಧ ಸುಳ್ಳು ಅಥವಾ ಇಲ್ಲದ ಕತೆ. ಹುಳಿ ಹಿಂಡು ಅಂದರೆ ಕೆಲಸ ಹಾಳು ಮಾಡು. ಉತ್ಸವ ಮೂರ್ತಿ ಅಂದರೆ ಸೋಮಾರಿ. ಎತ್ತಂಗಡಿಯಾಗು ಅಂದರೆ ವರ್ಗವಾಗು. ಎರಡು ನಾಲಿಗೆ ಅಂದರೆ ಸಂದೇಹಾಸ್ಪದವಾಗಿ. ಓಬಿರಾಯನ ಕತೆ ಅಂದರೆ ಹಳೆ ಕಾಲ. ಕಟ್ಟುಕತೆ ಅಂದರೆ ಸುಳ್ಳು ಸಂಗತಿ. ಕಣ್ಣು ಹಾಯಿಸು ನಡುಗಟ್ಟಿನ ಅರ್ಥ ಪರಿಶೀಲಿಸು. ಭಗೀರಥ ಪ್ರಯತ್ನ ಅಂದರೆ ಶಕ್ತಿ ಮೀರಿದ ಪ್ರಯತ್ನ. ಅಡ್ಡಗಾಲು ಹಾಕು ಅಂದರೆ ತಲೆ ಹಾಕು. ತಿರುಕನ ಕನಸು ಅಂದರೆ ಈಡೇರದ ಬಯಕೆ. ಪುಕ್ಕ ಕತ್ತರಿಸು ಅಂದರೆ ಅಹಂಕಾರ ದಮನ ಮಾಡು.
ರಕ್ತ ಹೀರು ನುಡಿಗಟ್ಟಿನ ಅರ್ಥ ಶೋಷಣೆ ಮಾಡು. ಖಾರವಾಗು ಅಂದರೆ ಕೋಪವಾಗು. ಕಣ್ಣು ಕಣ್ಣು ಬಿಡು ಅಂದರೆ ಪೇಚಾಡು. ಇತಿಶ್ರೀ ಹಾಡು ಅಂದರೆ ಕೊನೆಗೊಳಿಸು. ಪಾಷಾಣ ಹೃದಯ ಅಂದರೆ ಕಠಿಣ ಮನಸ್ಸು. ಬತ್ತಿ ಇಡು ಅಂದರೆ ಇಬ್ಬರ ಸಂಬಂಧವನ್ನು ಕೆಡಿಸು. ಧೂಪ ಹಾಕು ಅಂದರೆ ಹೆಚ್ಚಿಸು. ಹದ್ದಿನ ಕಣ್ಣು ನುಡಿಗಟ್ಟಿನ ಅರ್ಥ ತೀಕ್ಷ್ಣ ದೃಷ್ಟಿ. ಬೆಟ್ಟ ಅಗೆದು ಇಲಿ ಹಿಡಿದಂತೆ ನುಡಿಗಟ್ಟಿನ ಅರ್ಥ ಹೆಚ್ಚು ಶ್ರಮ ವಹಿಸಿ ಕಡಿಮೆ ಪ್ರತಿಫಲ ಪಡೆಯುವುದು. ಮುಖಕ್ಕೆ ಮಂಗಳಾರತಿ ಮಾಡು ಅಂದರೆ ಅವಮಾನ ಮಾಡು. ಕಟ್ಟು ಮಾಡು ಅಂದರೆ ನಿರ್ಬಂಧಿಸು. ಮೈಯೆಲ್ಲ ಕಣ್ಣಾಗಿರು ಅಂದರೆ ತುಂಬ ಜಾಗೃತೆಯಿಂದ ಇರು. ಗುಡ್ಡಕ್ಕೆ ಕಲ್ಲು ಹೊರು ಅಂದರೆ ವ್ಯರ್ಥ ಕೆಲಸ ಮಾಡು. ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳು ಅಂದರೆ ಅಪಾಯವನ್ನು ಬಳಿಯಲ್ಲಿ ಇಟ್ಟುಕೊಳ್ಳುವುದು. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿಡು. ಅದೇ ರೀತಿ ಕಿವಿಯಲ್ಲಿ ಗಾಳಿಯುವುದು ಅಂದರೆ ಹುರಿದುಂಬಿಸು. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ. ಈ ನುಡಿಗಟ್ಟಿನ ಅರ್ಥ ಸೋಲನ್ನು ಒಪ್ಪಿಕೊಳ್ಳದಿರುವುದು. ಬೆಳ್ಳಿ ಚಮಚದಲ್ಲಿ ಹುಟ್ಟಿದವನು ಅಂದರೆ ಶ್ರೀಮಂತಿಕೆ ವಾತಾವರಣದಲ್ಲಿ ಹುಟ್ಟಿದವನು. ಬಂದ ದಾರಿಗೆ ಸುಂಕವಿಲ್ಲ ನುಡಿಗಟ್ಟಿನ ಅರ್ಥ ಬಂದ ಕೆಲಸ ಆಗಲಿಲ್ಲ. ಕೂಸಿಗೆ ಮುಂಚೆ ಕುಲಾವಿ ನುಡಿಗಟ್ಟಿನ ಅರ್ಥ ಕೆಲಸಕ್ಕೆ ಮುನ್ನವೇ ಕನಸನ್ನು ನೆನೆಯುವುದು. ಕೆರದೊಳಗಿನ ಕಲ್ಲು ಅಂದರೆ ಒಳಗಿದ್ದು ಕೀಟಲೆ ಮಾಡುವವನು. ಅಡ್ಡಗಾಲು ಹಾಕು ಅಂದರೆ ತಡೆ ಹಾಕು. ಸ್ವರ್ಗ ಒಂದೇ ಗೇಣು ನುಡಿಗಟ್ಟಿನ ಅರ್ಥ ಸುಖ ಸನ್ನಿಹಿತ. ಉಪ್ಪು ಖಾರ ಹಚ್ಚಿ ಹೇಳು ಅಂದರೆ ಇಲ್ಲದುದೆಲ್ಲವನ್ನು ಸೇರಿಸು. ಎಲ್ಲರ ನಾಲಿಗೆ ಮೇಲಿರು ಅಂದರೆ ಪ್ರಸಿದ್ಧ ವ್ಯಕ್ತಿ ಎನಿಸು. ಉಗುರಲ್ಲಿ ಹೋಗುವುದಕ್ಕೆ ಕೊಡಲಿ ತೆಗೆದುಕೋ ನುಡಿಗಟ್ಟಿನ ಅರ್ಥ ಸಣ್ಣ ಕೆಲಸಕ್ಕೆ ಬಹಳ ಶ್ರಮ ಪಡು. ಮೂಗಿನ ನೇರಕ್ಕೆ ಮಾತನಾಡು ನುಡಿಗಟ್ಟಿನ ಅರ್ಥ ತನ್ನದೇ ವಾದ ಸರಿ ಎನ್ನುವುದು. ಬೆನ್ನಿಗೆ ಇರಿ ನುಡಿಗಟ್ಟಿನ ಅರ್ಥ ನಂಬಿಕೆ ದ್ರೋಹ ಮಾಡು. ಡಂಗುರ ಹೊಡೆಸು ನುಡಿಗಟ್ಟಿನ ಅರ್ಥ ಪ್ರಚಾರಪಡಿಸು. ಅಂಗೈಯಲ್ಲಿ ಜೀವ ಹಿಡಿದುಕೋ ನುಡಿಗಟ್ಟಿನ ಅರ್ಥ ಭಯ ಭೀತಿಯಿಂದ ಇರು. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡು ನುಡಿಗಟ್ಟಿನ ಅರ್ಥ ತಟಸ್ಥನಾಗಿರು. ಹನುಮಂತನ ಬಾಲ ಅಂದರೆ ಮುಗಿಯಲಾರದ್ದು. ಹೃದಯ ಕಲ್ಲಾಗು ನುಡಿಗಟ್ಟಿನ ಅರ್ಥ ನಿಷ್ಕರುಣೆ. ಗಾಳಿ ಗೋಪುರ ಕಟ್ಟು ನುಡಿಗಟ್ಟಿನ ಅರ್ಥ ಬರೀ ಕಲ್ಪನೆ ಮಾಡು. ಗಣಪತಿ ಪೂಜೆ ಮಾಡು ಅಂದರೆ ಪ್ರಾರಂಭಿಸು. ಚಳ್ಳೆ ಹಣ್ಣು ತಿನಿಸು ನುಡಿಗಟ್ಟಿನ ಅರ್ಥ ಮೋಸ ಮಾಡು. ಜನ್ಮ ಜಾಲಾಡು ನುಡಿಗಟ್ಟಿನ ಅರ್ಥ ಚೆನ್ನಾಗಿ ಬೈಯು. ದ್ರಾವಿಡ ಪ್ರಾಣಾಯಾಮ ಅಂದರೆ ಸುತ್ತು ಬಳಸು. ಎದೆ ಮಾಡು ಅಂದರೆ ಸಾಹಸ ಮಾಡು. ಓಂ ಪ್ರಥಮ ಅಂದರೆ ಮೊಟ್ಟ ಮೊದಲ ಪ್ರಾರಂಭ. ಮನೆ ಬೆಳಗು ಅಂದರೆ ಉದ್ಧಾರ ಮಾಡು ಅಥವಾ ಅಭಿವೃದ್ಧಿಯಾಗು. ದೇಶಾವರಿ ನಗೆ ಅಂದರೆ ಹುಸಿ ನಗು. ಇದಿರುಗೊಳ್ಳು ಅಂದರೆ ಗೌರವಪೂರ್ವಕವಾಗಿ ಸ್ವಾಗತಿಸು. ಓಗೋಡು ಅಂದರೆ ಪ್ರತ್ಯುತ್ತರ ಕೊಡು ಅಥವಾ ಪ್ರತಿಕ್ರಿಯಿಸು. ಈತಿ ಅಂದರೆ ಈಗ ಫಸ್ಟಿಗೆ ನಾನು ಈ ಒಂದು 1991ರಿಂದ 2019ರಲ್ಲಿ ಕೇಳಿರುವಂತಹ ಪ್ರಮುಖ ನುಡಿಗಟ್ಟುಗಳನ್ನು ನೋಡೋಣ. ಹಾಗಾದರೆ ಮೊದಲನೇದು ನೋಡಿ, ತಲೆದೂಗು. ತಲೆದೂಗು ಅಂತ ಹೇಳಬೇಕಂದ್ರೆ ಒಪ್ಪಿಕೋ. ರಾಮಬಾಣ ಗುರಿ ತಪ್ಪದ ಬಾಣ. ಹಿತ್ತಾಳೆ ಕಿವಿ ಚಾಡಿ ಮಾತು ಕೇಳುವವನು. ಗೋಣ ಮುರಿ ಅಂತ ಹೇಳಬೇಕಂದ್ರೆ ಸೊಕ್ಕು ಮುರಿ. ನುಂಗಿಬಿಡು ಅಂದರೆ ಕಬಳಿಸು. ವೇದವಾಕ್ಯ ಮೀರಲು ಬಾರದ ವಾಕ್ಯ ಅಥವಾ ಮಾತು. ಹೊಟ್ಟೆ ಒಳಗೆ ಹಾಕಿಕೋ ಅಂದರೆ ಸಹಿಸಿಕೋ. ಮೀಸೆ ತಿರುವು ಅಂದರೆ ಗರ್ವಪಡು. ಕೈ ಚೆಲ್ಲು ಅಂದರೆ ಸೋಲು ಒಪ್ಪು. ಗೊಡ್ಡು ಪಾಂಡಿತ್ಯ ಅಂತ ಹೇಳಬೇಕಂದ್ರೆ ಸುಳ್ಳು ಪಾಂಡಿತ್ಯ. ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ಹೊರಹಾಕು. ಅರಣ್ಯ ರೋದನ ಅಂತ ಹೇಳಬೇಕಂದ್ರೆ ಯಾರೂ ಕೇಳದ ಒಂದು ಅರ್ಥವನ್ನು ಈ ಒಂದು ನುಡಿಗಟ್ಟು ನೀಡುತ್ತೆ. ಮುಂದಿನ ಪ್ರಮುಖ ನುಡಿಗಟ್ಟುಗಳನ್ನು ನೋಡೋಣ. ಯಾವುದಂತ ಹೇಳಬೇಕಂದ್ರೆ ಅಡ್ಡದಾರಿ ಹಿಡಿ, ಕೆಟ್ಟ ಚಾಳಿ ಹಿಡಿ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಅಪರೂಪ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಅಪರೂಪವಾಗಿ ಯಾವಾಗಾದರೂ ಬರ್ತಾರಲ್ವಾ, ಆ ರೀತಿಯಾಗಿ. ತಲೆ ಕೆಡಿಸು, ಬುದ್ಧಿ ಭ್ರಮಣೆ ಮಾಡು. ಆಟ ನಡೆಯುವುದಿಲ್ಲ ಅಂದರೆ ಪ್ರಭಾವ ಬೀರದು ಎಂದರ್ಥ. ಅನ್ನ ಕಿತ್ತುಕೊಂಡ, ಜೀವನ ಮಾರ್ಗ ಹಾಳು ಮಾಡಿದ. ಅನ್ನದ ದಾರಿ ಬದುಕುವ ಮಾರ್ಗ. ಅಗ್ರ ತಾಂಬೂಲ ಅಂದರೆ ಮೊದಲ ಮರ್ಯಾದೆ. ಅಜ್ಜನ ಕಾಲದ ಅಂದರೆ ಬಹಳ ಹಳೆಯ ಕಾಲದ್ದು. ಅಜ್ಜಿ ಕತೆ ಅಂತ ಹೇಳಬೇಕಂದ್ರೆ ಅದರ ಅರ್ಥ ಕಟ್ಟುಕತೆ. ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು. ಕಾಲು ಕಿತ್ತು ಅಂತ ಹೇಳಬೇಕಂದ್ರೆ ತ್ಯಜಿಸು. ಈ ಒಂದು ಅರ್ಥವನ್ನು ಈ ನುಡಿಗಟ್ಟುಗಳು ನೀಡುತ್ತೆ. ಅದೇ ರೀತಿಯಾಗಿ ಮುಂದಿನ ನೋಡೋಣ. ಯಾವುದು ಅಂತ ಹೇಳಬೇಕಂದ್ರೆ ಕೈ ಕೊಡು ಅಂದರೆ ಮೋಸ ಮಾಡು. ಕೈ ಬಿಡು ಅಂದರೆ ದೂರ ಆಗು. ಇಂಗು ತಿಂದ ಮಂಗ ಅಂದರೆ ಕಂಗಾಲು ಪರಿಸ್ಥಿತಿ. ಮಾರ್ಜಾಲ ಸನ್ಯಾಸಿ ಅಂತ ಹೇಳಬೇಕಂದ್ರೆ ಕಪಟ ಸನ್ಯಾಸಿ.
ಮುಖಕ್ಕೆ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು. ಆಕಾಶಕ್ಕೆ ಏಣಿ ಹಾಕು ಅಂದರೆ ಕೈ ಕೂಡದ್ದನ್ನು ಪ್ರಯತ್ನಿಸು. ಎರಡು ನಾಲಿಗೆ ಅಂದರೆ ಸುಳ್ಳು ಆಡುವುದು. ಮೂಗು ತೂರಿಸು ಅಂತ ಹೇಳಬೇಕಂದ್ರೆ ಅನಗತ್ಯವಾಗಿ ಮಧ್ಯ ಪ್ರವೇಶಿಸು. ಬಾಲ ಬಿಚ್ಚು ಅಂದರೆ ತೊಂದರೆ ಉಂಟು ಮಾಡುವುದು. ಟೋಪಿ ಹಾಕು ಅಂದರೆ ಮೋಸ ಮಾಡುವುದು. ಮೊಸಳೆ ಕಣ್ಣೀರು ಕಪಟ ದುಃಖ. ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ ಹೇಳಬೇಕಂದ್ರೆ ತುಂಬ ಆಸೆ ಇಟ್ಟುಕೊಂಡು ಅರ್ಥವನ್ನು ನೀಡುತ್ತೆ. ಓಕೆ, ಮುಂದಿನ ನೋಡೋಣ. ಮೈಯೆಲ್ಲ ಕಣ್ಣಾಗು ಅಂದರೆ ತುಂಬ ಜಾಗೃತನಾಗಿರು. ಮೈಯೆಲ್ಲ ಕಣ್ಣಾಗು ತುಂಬ ಜಾಗೃತನಾಗಿರು. 7 ಕೆರೆ ನೀರು ಕುಡಿಸು ಅಂತ ಹೇಳಬೇಕಂದ್ರೆ ಬಹಳ ಕಷ್ಟ ಕೊಡು. ಕೂಪ ಮಂಡುಕ ಅಂದರೆ ಲೋಕಾನುಭವ ಇಲ್ಲದವರು ಅಥವಾ ಬಾವಿಯಲ್ಲಿರೋ ಕಪ್ಪೆ ಅಂತ ಹೇಳ್ತೀವಲ್ಲ ಮಾತಲ್ಲಿ ಬಳಸುವಾಗ ಅದು. ಸೊ ಗಳಸ್ಯ ಕಂಠಸ್ಯ ಅಂತ ಹೇಳಬೇಕಂದ್ರೆ ಅತಿ ಆತ್ಮೀಯತೆ. ಉಷಾಕಾಲ ಅಂದರೆ ಮುಂಜಾನೆಯ ಸಮಯ. ಕಣ್ಮಣಿ ಅಚ್ಚುಮೆಚ್ಚಿಗೆ. ಅಜಗಜಾಂತರ ಅಂದರೆ ಆಡು ಆನೆಯಷ್ಟು ವ್ಯತ್ಯಾಸ. ಉತ್ಸವ ಮೂರ್ತಿ ಅಂದರೆ ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವನು. ಸಂಧ್ಯಾಕಾಲ ಇಳಿ ವಯಸ್ಸು. ಬುಡಮೇಲು ಮಾಡು ಆಂದೋಲನ ಮಾಡು. ಮೂಲಕ್ಕೆ ಕೈ ಹಾಕು ಅಂದರೆ ಕಾರಣ ಕೇಳು ಅನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ. ಅದೇ ರೀತಿಯಾಗಿ ಮಾಡಿದ್ದುಣ್ಣೋ ಮಹಾರಾಯ ಪರಿಣಾಮ ಅನುಭವಿಸು. ದೀಪದ ಕುಡಿ ಅಂದರೆ ವಂಶೋದ್ಧಾರಕ. ಸಟ್ಟುಗ ಆಡಿಸು ಅಂತ ಹೇಳಬೇಕಂದ್ರೆ ಮಧ್ಯ ಪ್ರವೇಶಿಸು. ಗಾಳಿದೀಪ ಅಂದರೆ ಅಂತ್ಯಾವಸ್ಥೆ. ಬಟ್ಟಿ ಇಳಿಸು ಅಂದರೆ ನಕಲು ತಯಾರಿಸು. ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂದರೆ ಎಚ್ಚರಿಕೆಯಿಂದ ಗಮನಿಸು. ಗೆದ್ದೆತ್ತಿನ ಬಾಲ ಹಿಡಿ ಅಂದರೆ ಗೆಲ್ಲುವ ಪಕ್ಷವನ್ನು ಸೇರು. ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಅಂದರೆ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು. ಚಳ್ಳೆಹಣ್ಣು ತಿನ್ನಿಸಿ ಅಂದರೆ ಮೋಸ ಮಾಡು. ದ್ರಾವಿಡ ಪ್ರಾಣಾಯಾಮ ಮಾಡು ಅಂದರೆ ಸುತ್ತು ಬಳಸಿ ಮಾಡು ಅಂತ ಅರ್ಥ. ಓಕೆ, ಸೊ ಅದೇ ರೀತಿಯಾಗಿ ಪಾತಾಳ ಗರಡಿ ಹಾಕು ಅಂದರೆ ಚೆನ್ನಾಗಿ ಶೋಧಿಸು. ಉಪ್ಪಿನ ಪಟ್ಟಣವನ್ನು ಸೇರು ಅಂದರೆ ಸುಖ ದೊರೆಯುವ ಪ್ರದೇಶಕ್ಕೆ ಹೋಗು. ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟು ಅಂದರೆ ಹುಟ್ಟುವಾಗಲೇ ಶ್ರೀಮಂತನಾಗಿರೋದು. ಗುಡ್ಡಕ್ಕೆ ಕಲ್ಲು ಹೊರು ಅಂದರೆ ವ್ಯರ್ಥ ಕೆಲಸ ಮಾಡು. ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವ ಅಂದರೆ ಅಪಾಯವನ್ನು ಬಳಿ ಇಟ್ಟುಕೊಳ್ಳು. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿಡು. ಉಂಡ ಮನೆಗಳ ಎಣಿಸು. ಉಂಡ ಮನೆ ಜಂತೆ ಎಣಿಸು ಅಂದರೆ ಉಪಕರಿಸಿದವರಿಗೆ ಅಪಕಾರ ಮಾಡು. ಎಳ್ಳು ನೀರು ಬಿಡು ಅಂದರೆ ವಿಷಯವನ್ನು ಮನುಷ್ಯನಿಂದ ಬಿಟ್ಟು ಬಿಡು. ಕೊನೆಯ ಮೊಳೆಗಳನ್ನು ಹೊಡೆ ಅಂತ ಹೇಳಬೇಕಂದ್ರೆ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸು ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ 10ರ ಜೊತೆಗೆ 11 ಆಗಿರು ಅಂದರೆ ಇತರರಂತೆ ಇರು ಅಂತ. ಮುಂದೆಂದು ಶ್ವೇತಪತ್ರ ಹೊರಡಿಸು ಅಂದರೆ ವಿಷಯ ಸ್ಪಷ್ಟವಾಗುವಂತೆ ದಾಖಲೆ ನೀಡು. ಮನೆ ತೊಳೆದು ಹೋಗುವುದು ಅಂದರೆ ಮನೆಯಲ್ಲಿ ಎಲ್ಲವನ್ನ ನಾಶ ಮಾಡುವುದು. ಬೇರಿಗೆ ಬಿಸಿ ನೀರು ಹೊಯ್ಯುವುದು ಅಂತ ಹೇಳಬೇಕಂದ್ರೆ ಮೂಲವನ್ನೇ ನಾಶ ಮಾಡೋದು. ಕಂಕಣಬದ್ಧನಾಗು ಅಂದರೆ ಸಂಕಲ್ಪ ಮಾಡು. ಹೊಟ್ಟೆ ಬಟ್ಟೆ ಕಟ್ಟು ಅಂದರೆ ಮಿತವ್ಯಯ ಮಾಡಿ ಉಳಿಸು. ಹೊಟ್ಟೆ ಕಿಚ್ಚು ಮತ್ಸರ ಪಡು. ಕಣ್ಣು ಮುಚ್ಚು ಅಂದರೆ ನಿಧಾನವಾಗು. ಕಣ್ಣಿನಲ್ಲಿ ಕಿಡಿಕಾರು ಅಂದರೆ ತುಂಬ ಸಿಟ್ಟಾಗು. ದಂತಕತೆ ಅಂದರೆ ಒಬ್ಬರಿಂದ ಇನ್ನೊಬ್ಬರು ಹೇಳಿ ಮುಂದುವರೆದುಕೊಂಡು ಬಂದ ಹಳ್ಳಿಯ ಕತೆ ಅಂತ ಹೇಳ್ಬೋದು. ಒಂದೇ ಬಳ್ಳಿಯ 2 ಹೂವುಗಳು ಅಂದರೆ ಒಂದೇ ಮೂಲದವರು ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಮಣೆ ಹಾಕು ಗೌರವ ನೀಡು. ತಣ್ಣೀರು ಎರಚು ನಿರಾಸೆ ಉಂಟು ಮಾಡು. ಕಣ್ಣು ಬಿಟ್ಟು ನೋಡು ಅಂದರೆ ಗಮನವಿಟ್ಟು ನೋಡು. ಹೊಟ್ಟೆಪಾಡು ಅಂದರೆ ಜೀವನೋಪಾಯ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ ಮೈಮರೆ ಅಂದರೆ ತಲ್ಲಿನನಾಗು. ಸೊ ಕರಾತಲ ಮಲಕ ಅಂದರೆ ಚೆನ್ನಾಗಿ ತಿಳಿದುಕೊಂಡದ್ದು. ಹೆಗಲು ಕೊಡು ಅಂದರೆ ಸಹಾಯ ಮಾಡು. ಭೂಮಿಗೆ ಭಾರ ಅಂದರೆ ನಿಷ್ಪ್ರಯೋಜಕ. ಬಿಳಿಯಾನಿ ಅಂದರೆ ನಿರುಪಯುಕ್ತ ಭಾರೀ ಖರ್ಚಿನ ಹುದ್ದೆ. ಕಣ್ಣೆರೆಯುವುದು ಅಂದರೆ ಜ್ಞಾನೋದಯವಾಗುವುದು. ಎತ್ತಿದ ಕೈ ಅಂದರೆ ಪ್ರವೀಣ. ತಲೆ ತೊಳೆದುಕೊಳ್ಳು ಅಂದರೆ ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳು. ಭೂಮಿ ತೂಕದ ಮನುಷ್ಯ ಅಂದರೆ ತಾಳ್ಮೆ ಗುಣದ ಮನುಷ್ಯ. ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ ಅಂದರೆ ನಿರರ್ಥಕವಾದ ಕೆಲಸ. ಮೂಗುದಾರ ತೊಡಿಸು ಅಂದರೆ ಹತೋಟಿಯಲ್ಲಿಡು. ಯತಿ ಎಂದರೆ ಪ್ರೇತಿಯನ್ನು ಅಂದರೆ ಹೇಳಿದಕ್ಕೆ ವಿರುದ್ಧವಾಗಿ ಹೇಳೋದು.
ಸೊ ಇವುಗಳು ಪ್ರಮುಖವಾಗಿ ಇವಾಗಿನವರೆಗೆ ಬಳಕೆಯಾದಂತಹ FTA STA ಎಕ್ಸಾಮ್ನಲ್ಲಿ ಬಳಕೆಯಾದಂತಹ ಪ್ರಮುಖವಾದಂತಹ ನುಡಿಗಟ್ಟುಗಳು. ಇವಾಗ ಕೆಲವೊಂದು ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳ್ತಾ ಹೋಗ್ತೀನಿ. ನುಡಿಗಟ್ಟುಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಆ ನುಡಿಗಟ್ಟುಗಳನ್ನು ವಾಕ್ಯಗಳಲ್ಲಿ ಬಳಕೆ ಆಗಿರೋದು, ಆದರೆ ನಿಮಗೆ ಸಂಭವನೀಯ ನುಡಿಗಟ್ಟುಗಳು ಅಂತ ಕೂಡ ಅವುಗಳ ಕುರಿತಾಗಿ ಹೇಳ್ಬೋದು. ಹಾಗಾದರೆ ಅವುಗಳನ್ನು ನೋಡ್ಕೊಳ್ಳೋಣ. ಮೊರೆ ಹೋಗು ಅಂದರೆ ಈಗ ಅದನ್ನು ನಾವು ಯಾವ ರೀತಿಯಾಗಿ ವಾಕ್ಯದಲ್ಲಿ ಬಳಸ್ಬೋದು, ವಾಕ್ಯಗಳಲ್ಲಿ ಬಳಸುವ ಮೂಲಕ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಪದದ ಅರ್ಥ ಏನು ಅಂತ. ಸೊ ಕಷ್ಟ ಕಾಲದಲ್ಲಿ ನಾವು ದೇವರ ಮೊರೆ ಹೋಗುತ್ತೇವೆ. ಸೊ ಮೊರೆ ಹೋಗು ಆ ಒಂದು ನುಡಿಗಟ್ಟನ್ನು ವಾಕ್ಯಗಳಲ್ಲಿ ಬಳಕೆ ಮಾಡಿರೋದನ್ನು ಇವಾಗ ನಾನೆಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ಮುಖವಾಡ ಅಂದರೆ ಪ್ರೀತಿಯ ಮುಖವಾಡಕ್ಕೆ ಸೋತು ಮರುಳಾಗಬಾರದು ಅನ್ನುವಂಥ ವಾಕ್ಯದಲ್ಲಿ ಬಳಕೆ ಮಾಡಿದ್ದಾರೆ. ಮುಗಿಲು ಹರಿದು ಬೀಳು, ಮಳೆಯ ರಭಸದಿಂದ ಮುಗಿಲು ಹರಿದು ಬೀಳುವಂತಿತ್ತು. ಆಮೇಲೆ ಮೊರೆಯಿಡು ಅಂತ ಹೇಳಬೇಕಂದ್ರೆ ಸಂಗೀತ ಕಲಿಸುವಂತೆ ಗುರಿಗಳಲ್ಲಿ ಮೊರೆ ಇಡೋದು, ಅಂದರೆ ಯಾರಿಗಾದ್ರೂ ಬೇಡಿಕೆ ಇಡೋದು ಅಥವಾ ಅವ್ರ ಹತ್ರ ಪರಿಪಾಲಿಸುವುದು, ಅಂದರೆ ನನಗೆ ಸಂಗೀತ ಕಲಿಸ್ಕೊಡಿ ಆ ಒಂದು ಅರ್ಥವನ್ನು ನೀಡುತ್ತೆ. ಮುಗಿಬೀಳು ಅಂದರೆ ಸೊ ಇದರ ಅರ್ಥ ನಿಮಗೆ ಈ ವಾಕ್ಯದಲ್ಲಿ ಗೊತ್ತಾಗತ್ತೆ. ತೇಜಸ್ವಿ ಅವರ ಕಥೆಗಳಿಗೆ ಓದುಗರು ಮುಗಿ ಬೀಳುತ್ತಾರೆ ಅಂತ. ಹುಳಿಗಟ್ಟು, ಅತ್ತೆ ಸೊಸೆಯರ ಸಂಬಂಧ ತಾಯಿ ಮಗಳ ಸಂಬಂಧದಂತಿರದೆ ಹುಳಿಗಟ್ಟುತ್ತದೆ. ಸೊ ಹುಳಿಗಟ್ಟು ಆ ಒಂದು ನುಡಿಗಟ್ಟನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಿ ಹೇಳಿದ್ದಾರೆ. ಕಣ್ಣರಳಿಸು, ವಾಕ್ಯದಲ್ಲಿ ಪ್ರಕೃತಿಯ ಸೊಬಗನ್ನು ಕಣ್ಣರಳಿಸಿ ನೋಡಿದೇನು. ಸೊ ಈ ರೀತಿಯಾಗಿ ನುಡಿಗಟ್ಟುಗಳನ್ನು ವಾಕ್ಯಗಳಲ್ಲಿ ಬಳಕೆ ಮಾಡಲಾಗಿದೆ. ಸೊ ಮುಂದೆಂದು ಕಾಲು ಕೀಳು, ವಾಕ್ಯದಲ್ಲಿ ಅಪಾಯ ಕಂಡಲ್ಲಿ ಕಾಲು ಕೀಳುವುದೇ ಜಾಣತನ. ಕಣ್ಣು ಕೆಂಪಗೆ ಮಾಡು, ಸೊ ವಾಕ್ಯದಲ್ಲಿ ಕಡಿಮೆ ಅಂಕ ಗಳಿಸಿದರೆ ಅಪ್ಪ ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಾರೆ. ಅನ್ನಕ್ಕೆ ಕಲ್ಲು ಹಾಕು, ವಾಕ್ಯದಲ್ಲಿ ಬಡವರ ಅನ್ನಕ್ಕೆ ಕಲ್ಲು ಹಾಕುವುದು ಘೋರ ಅನ್ಯಾಯ, ಅಂದರೆ ಮೋಸ ಮಾಡೋದು ಆ ರೀತಿಯಾಗಿ ಅರ್ಥವನ್ನು ನೀಡುತ್ತೆ. ಎಂಜಲಿಗೆ ಕೈಯೊಡ್ಡು ಅಂದರೆ ಇನ್ನೊಬ್ಬರ ಎಂಜಲಿಗೆ ಕೈಯೊಡ್ಡುವುದು ಸ್ವಾಭಿಮಾನಕ್ಕೆ ಅಪಾಯ, ಅಂದರೆ ಬೇರೆಯವ್ರಿಗೆ ಏನು ಈ ರೀತಿಯಾಗಿ ಭಿಕ್ಷೆ ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ, ಸೊ ಅದಕ್ಕೆ ಹೋಗಿ ನಾವು ಕೈಯೊಡ್ಡೋದು ಅದು ಸರಿಯಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಈ ವಾಕ್ಯದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳ್ಬೋದು. ಎರಡು ಬಗೆ, ವಾಕ್ಯದಲ್ಲಿ ನಂಬಿದವರಿಗೆ ಎರಡು ಬಗೆಯ ಬೇಡ, ಅಂದರೆ ಮೋಸ ಮಾಡಬೇಡ ಅಂತ. ಕೈ ಕೊಡು, ವಾಕ್ಯದಲ್ಲಿ ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು. ರಾಮಬಾಣ, ವಾಕ್ಯದಲ್ಲಿ ಅಮೃತಾಂಜನವು ತಲೆನೋವಿಗೆ ರಾಮಬಾಣವಿದ್ದಂತೆ. ಪರದೇಶಿ, ವಾಕ್ಯದಲ್ಲಿ ಅಪರಿಚಿತರ ನಡುವೆ ಪರದೇಶಿಯಾದೆ ಎನಿಸಿತು. ತಲೆಗೆ ಹತ್ತು, ವಾಕ್ಯದಲ್ಲಿ ಗಣಿತವು ಸುಲಭವಾಗಿ ತಲೆಗೆ ಹತ್ತುವುದಿಲ್ಲ. ತಲೆ ಮೇಲೆ ಮೆರೆಸು, ವಾಕ್ಯದಲ್ಲಿ ಆಟದಲ್ಲಿ ಗೆದ್ದಾಗ ನಮ್ಮನ್ನು ತಲೆ ಮೇಲೆ ಹೊತ್ತು ಮೆರೆಸಿದರು. ಮುಂದಿನ ಕೆಲವೊಂದು ನುಡಿಗಟ್ಟುಗಳನ್ನು ನೋಡೋಣ. ಇಂಪಾರ್ಟೆಂಟ್ ಆಗಿರೋದು ರೈಲು ಬಿಡು, ವಾಕ್ಯದಲ್ಲಿ ಸುಳ್ಳು ಹೇಳುವುದನ್ನು ರೈಲು ಬಿಡು ಎನ್ನುವರು. ಮುಖ ಊದಿಸು, ವಾಕ್ಯದಲ್ಲಿ ಗೆಳೆಯರೊಂದಿಗೆ ಮುಖ ಊದಿಸಿಕೊಂಡರೆ ನಮಗೆ ನಷ್ಟ. ಎಳ್ಳು ನೀರು ಬಿಡು, ವಾಕ್ಯದಲ್ಲಿ ವಿರಸಕ್ಕೆ ಎಳ್ಳು ನೀರು ಬಿಡುವಂತಾದರೆ ಎಂದೆಂದೂ ಸರಸವೇ. ಆಮೇಲೆ ಹುಡುಗಾಟಿಕೆ, ವಾಕ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹುಡುಗಾಟಿಕೆಯ ಬುದ್ಧಿ ಸಾಮಾನ್ಯ. ಮೈಗೆ ಹತ್ತು, ವಾಕ್ಯದಲ್ಲಿ ಅಮ್ಮ ಮಾಡಿದ ಅಡುಗೆಯೇ ಮೈಗೆ ಹತ್ತುವುದು. ಹೊಟ್ಟೆ ಹೊರೆ, ವಾಕ್ಯದಲ್ಲಿ ಕೆಲವರಿಗೆ ಸೌದೆ ಹೊತ್ತು ಮಾರಿ ಹೊಟ್ಟೆ ಹೊರೆಯಬೇಕಾದ ಪರಿಸ್ಥಿತಿ. ಸಿಂಹ ಸ್ವಪ್ನ ಈಗಾಗಲೇ ಬಂದು ಹೋಗಿದೆ, ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಲಾಗಿರುವಂಥದ್ದು. ವಾಕ್ಯದಲ್ಲಿ ಬಳಕೆ ಮಾಡಿದರೆ ಭೀಮ ಕೀಚಕನ ಪಾಲಿಗೆ ಸಿಂಹ ಸ್ವಪ್ನವೆನಿಸಿದ್ದನು. ತಲೆಬಾಗು, ಇದು ಕೂಡ ಬಂದಿದೆ. ಸೊ ವಾಕ್ಯದಲ್ಲಿ ಗುರುಗಳ ಮಾತಿಗೆ ಎಲ್ಲರೂ ತಲೆಬಾಗಿದರು. ಗತಿ ಕಾಣಿಸು, ಪುಂಡರಿಗೆ ಪೊಲೀಸರು ಒಂದು ಗತಿ ಕಾಣಿಸಿದ್ರು. ಮೊರೆ ಹೋಗು, ವಾಕ್ಯದಲ್ಲಿ ಅನಾರೋಗ್ಯ ಕಾಡಿದಾಗ ವೈದ್ಯರ ಮೊರೆ ಹೋಗುತ್ತೇವೆ. ಬೇರೂರು, ಸೊ ಇದರ ಒಂದು ವಾಕ್ಯದಲ್ಲಿ ನೆಂಟರು ನಮ್ಮಲ್ಲೇ 1 ತಿಂಗಳು ಬೇರೂರಿದ್ದರು. ಒಡಕು ಬಾಯಿ, ವಾಕ್ಯದಲ್ಲಿ ಗುಟ್ಟನ್ನು ಮುಚ್ಚಿಟ್ಟುಕೊಳ್ಳಲಾರದವರ ಬಾಯಿ ಒಡಕು ಬಾಯಿ ಎನಿಸುತ್ತದೆ. ಕೈ ಬೆಚ್ಚಗೆ ಮಾಡು, ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಕೈ ಬೆಚ್ಚಗೆ ಮಾಡದಿದ್ದರೆ ಕೆಲಸ ಆಗೋದಿಲ್ಲ. ಬಾಯಿ ತುರಿಕೆ, ವಾಕ್ಯದಲ್ಲಿ ಅಜ್ಜಿಯು ಅವರಿವರೊಡನೆ ಮಾತನಾಡಿ ಬಾಯಿ ತುರಿಕೆ ತೀರಿಸಿಕೊಂಡಳು. ಮುಂದೆಂದು ಕಡುಬಿನ ಸೋರೆ, ವಾಕ್ಯದಲ್ಲಿ
ಇನ್ನೊಬ್ಬರು ಕೆಲಸ ಮಾಡುತ್ತಿರುವಾಗ ಕಡುಬಿನ ಸೋರೆ ಇಡಬಾರದು. ಚದುರಂಗದಾಟ ವಾಕ್ಯದಲ್ಲಿ ಜೀವನವೆಂಬುದು ಲಕ್ಷದಾರಿಗಳ ಚದುರಂಗದಾಟ. ಮುಂದಿನ ನುಡಿಗಟ್ಟು ನೋಡೋಣ. ಅಜಗಜಾಂತರ. ಸೊ ಅದನ್ನು ವಾಕ್ಯದಲ್ಲಿ ಭರತ ಬಾಹುಬಲಿಯರ ವ್ಯಕ್ತಿತ್ವದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಅಡಿಪಾಯ ವಾಕ್ಯದಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅಡಿಪಾಯ ಹಾಕಬೇಕು. ಕರುಳ ಕುಡಿ ವಾಕ್ಯದಲ್ಲಿ ತಾಯಿ ತನ್ನ ಕರಳ ಕುಡಿಗಳ ವಿಚಾರದಲ್ಲಿ ಕನಸುಗಣ್ಣಾಗಿ ತಾಳೆ. ಆಮೇಲೆ ಕನಸುಗಣ್ಣು ಅಂದರೆ ವಾಕ್ಯದಲ್ಲಿ ಕನಸುಗಣ್ಣಿನ ವ್ಯಕ್ತಿತ್ವ ಜೀವನ ಪ್ರೀತಿಯ ಸಂಕೇತವಾಗಿದೆ. ಕೈಗಂಟಿಕೊಳ್ಳು ಅಂದರೆ ವಾಕ್ಯದಲ್ಲಿ ವಿನಾಕಾರಣ ಜವಾಬ್ದಾರಿಯನ್ನು ಕೈಗಂಟಿಸಿಕೊಳ್ಳಬಾರದು. ಕೋಲುಮುರಿ ವಾಕ್ಯದಲ್ಲಿ ಅವರಿಬ್ಬರ ಸಂಬಂಧದ ಕೋಲು ಮುರಿಯಿತು. ಚಾಟಿ ಏಟು ವಾಕ್ಯದಲ್ಲಿ ಗುರುಗಳು ಮಕ್ಕಳಿಗೆ ಮಾತಿನ ಚಾಟಿ ಏಟು ನೀಡಿದರು ಅಂತ ಹೇಳ್ಬೋದು. ಓಕೆ, ಮುಂದಿಂದು ದಾರಿದೀಪ ವಾಕ್ಯಗಳಲ್ಲಿ ಹಿರಿಯ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪ. ಕತ್ತಿ ಮನೆ. ಸೊ ವಾಕ್ಯದಲ್ಲಿ ದುರ್ಯೋಧನ ಪಾಂಡವರ ಮೇಲೆ ಸದಾ ಕತ್ತಿ ಮಸೆಯುತ್ತಿದ್ದನು. ಸೊ ಕತ್ತಿ ಮಸೆ. ಓಕೆನಾ. ಸೊ ಗಾಳಿಗೆ ತೂರು ವಾಕ್ಯದಲ್ಲಿ ದೊಡ್ಡವರ ಹಿತವಚನವನ್ನು ಗಾಳಿಗೆ ತೂರಬಾರದು. ಕೈಯೊಡ್ಡು ಅನ್ಯರ ಬಳಿ ಕೈಯೊಡ್ಡುವುದರಿಂದ ಆತ್ಮಗೌರವಕ್ಕೆ ಕುಂದು. ಅಜ್ಜನ ಕಾಲದ್ದು. ಸೊ ವಾಕ್ಯದಲ್ಲಿ ನಮ್ಮ ಅಜ್ಜನ ಕಾಲದ ಮನೆಯಲ್ಲೇ ನಾವೀಗ ವಾಸಿಸುವುದು. ಹಿತ್ತಾಳೆ ಕಿವಿ. ಸೊ ಇದು ವಾಕ್ಯದಲ್ಲಿ ಚಾಡಿ ಮಾತು ಕೇಳಿದರೆ ಹಿತ್ತಾಳೆ ಕಿವಿ ಎನಿಸಿಕೊಳ್ಳಬೇಕಾದೀತು. ಕಣ್ಣು ಕೆಂಪಾಗು ವಾಕ್ಯದಲ್ಲಿ ಕಡಿಮೆ ಅಂಕ ಗಳಿಸಿದರೆ ಅಪ್ಪ ಕಣ್ಣು ಕೆಂಪಗೆ ಮಾಡಿಕೊಳ್ತಾರೆ, ಈಗಾಗಲೇ ಹೇಳಿರುವಂಥದ್ದು. ನೆಕ್ಸ್ಟ್ ನೋಡೋಣ. ಕತ್ತಿ ಮಸೆ. ದ್ವೇಷ ಸಾಧಿಸು, ಕೈ ಕೊಡು, ಮೋಸ ಮಾಡು, ಬೆನ್ನು ತಟ್ಟು, ಪ್ರೋತ್ಸಾಹಿಸು, ಹೊಂಚು ಹಾಕು, ಸಮಯ ಸಾಧಿಸು, ನಾಯಿ ಜನ್ಯ ಅಂದರೆ ಹೀನಬಾಳು, ತಲೆದೂಗು ಅಂದರೆ ಮೆಚ್ಚುಗೆ ಸೂಚಿಸು ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಸೊ ಅದೇ ರೀತಿಯಾಗಿ ಮುಂದಿಂದು ವೆರಿ ಇಂಪಾರ್ಟೆಂಟ್ ಅಮೂಲ್ಯ, ಬೆಲೆ ಕಟ್ಟಲಾಗದ, ಅಸೂಹೆ, ಹೊಟ್ಟೆ ಕಿಚ್ಚು. ಸೊ ಕೆಲವೊಂದು ಸಮಾನಾರ್ಥಕ ಪದಗಳು. ಈರ್ಷ್ಯ, ಅಸೂಹೆ, ಹೊಟ್ಟೆ ಕಿಚ್ಚು, ಉತ್ಕಟ, ಅಧಿಕ ಪ್ರಬಲವಾದ, ಕವಲು, ಭಿನ್ನತೆ, ಎರಡು ಭಾಗ, ತೆಪ್ಪಗೆ, ಸುಮ್ಮನೆ ಮಾತಿಲ್ಲದೆ, ತೆಪ್ಪಗಾಗು ಅಂದರೆ ಸುಮ್ಮನಾಗು, ಏನು ತಿಳಿಯದಾಗು, ದುರಾಸೆ, ಅತಿ ಆಸೆ, ಕೆಟ್ಟ ಬಯಕೆ, ದ್ವೇಷ, ಹಗೆತನ ಅಥವಾ ವೈರತ್ವ, ನೆರೆಹೊರೆ, ಸುತ್ತಮುತ್ತ ಅಕ್ಕಪಕ್ಕ, ವರ, ಅನುಗ್ರಹ ಶ್ರೇಷ್ಠ, ವಿಷಮಿಸು, ನಂಜಾಗು, ವಿಕೋಪಕ್ಕೆ ತಿರುಗು, ಸಲಹೆ, ಬುದ್ಧಿವಾದ, ಮಾರ್ಗದರ್ಶನ, ಸುಭಿಕ್ಷೆ ಅಂದರೆ ಒಳ್ಳೆಯ ಕಾಲ, ಸಮೃದ್ಧಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸ್ವಾರ್ಥ, ಸ್ವಪ್ರಯೋಜನ, ಸ್ವಹಿತ, ತನಗಾಗಿ. ಸೊ ಇದೆಲ್ಲ ಪ್ರಮುಖ ಸಮಾನಾರ್ಥಕ ಪದಗಳು. ಓಕೆ, ಕೆಲವೊಂದು ನುಡಿಗಟ್ಟುಗಳು. ಸೊ ದಾರಿದೀಪ, ಕತ್ತಿಮಸೆ, ಸೊ ಇವೆಲ್ಲ ವಾಕ್ಯಗಳಲ್ಲಿ ಇದನ್ನು ಬಳಕೆ ಮಾಡಿರೋದು. ಸೊ ಕಪಿಮುಷ್ಟಿ, ಸೊ ಅವರ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬರುವುದು ಕಷ್ಟ. ಸೊ ಇದೆಲ್ಲ ಈಗಾಗಲೇ ನಾವು ಸೊ ಇಲ್ಲಿ ಸರಿಯಾದ ಉತ್ತರ ಪಂಪ. ರನ್ನನ ನಾಟಕೀಯ ಕಾವ್ಯ ಯಾವುದು? ಸೊ ಯಾವುದು ಅಂತ ಹೇಳಬೇಕಂದ್ರೆ ಗದಾಯುದ್ಧ.
ನಾಡೋಜ ಪಂಪ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಮುಳಿಯ ತಿಮ್ಮಪ್ಪಯ್ಯ ಅಂತ ಹೇಳ್ಬೋದು. ಪಂಪನ ಲೌಕಿಕ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ವಿಕ್ರಮಾರ್ಜುನ ವಿಜಯ. ಪಂಪ ಭಾರತದಲ್ಲಿ ವರ್ಣಿತವಾಗಿರುವ ಸರೋವರ ಯಾವುದು ಅಂತ ಕೇಳಿದರೆ ವೈಶಂಪಾಯನ ಸರೋವರ ಪಂಪ ಭಾರತದಲ್ಲಿ ವರ್ಣಿತವಾಗಿರುವಂತಹ ಸರೋವರ. ಇದಷ್ಟೇ ಅಲ್ಲ, ಮುಂದಿನ ಭಾಗದಲ್ಲಿ ಏನು ಮಾಡ್ತೀನಿ, ಇಂಪಾರ್ಟೆಂಟ್ ಆದಂತಹ ಕವಿಗಳನ್ನು ತೆಗೆದುಕೊಂಡು ಅವರ ಕೃತಿಗಳನ್ನು ಒಂದು ಕಡೆ ಲಿಸ್ಟ್ ಮಾಡಿ ಕೊಡ್ತೀನಿ. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕವಿ ಮತ್ತು ಕೃತಿಗಳನ್ನು ಲಿಸ್ಟ್ ಮಾಡಿ ಕೊಡ್ತೀನಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಕೃತಿಗಳು ಬರುತ್ತಲ್ಲ, ಅದನ್ನು ಕೂಡ ಒಂದು ಕ್ಲಾಸ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಈಗ ನಿನ್ನೆಯಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿನ್ನೆಯಿಂದ ನಾನು ರೆಡಿ ಮಾಡ್ಕೊಂಡಿರೋದು ಏನಂತ ಹೇಳಬೇಕಂದ್ರೆ ಪ್ರಮುಖ ದಿನಗಳು ಮತ್ತು ಥೀಮ್ಗಳು, ಆಮೇಲೆ ಜಂಟಿ ಸಮರ ಅಭ್ಯಾಸಗಳನ್ನು ನಾನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ 2-3 ಪ್ರಮುಖವಾದ ಮಾಹಿತಿಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮಗೆ ಕೊಡ್ತೀನಿ. ಸೊ ಆದಷ್ಟು ಬೇಗ ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡೋದನ್ನು ಬಿಡಬೇಡಿ. ನೆಕ್ಸ್ಟ್ ನೋಡೋಣ. ಸೊ ಪಂಪ ಭಾರತದಲ್ಲಿ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಮುತ್ತಿನ ಕೆಡನೆ ನೋಡಿ ನೋಡಿ ಬಳುತ್ತಿವೆ, ಈ ಮಾತು ಯಾರ ಸ್ನೇಹದ ಸಂಕೇತವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕರ್ಣ ದುರ್ಯೋಧನ. ಓಕೆನಾ. ಮುಂದಿನ ಪ್ರಶ್ನೆ, ಹಿತಮಿತ ಮೃದು ವಚನ ಪ್ರಸನ್ನ ಗಂಭೀರವದನ ರಚನಾ ಚತುರ ಯಾರ ಶೈಲಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಪಂಪ ಅವರ ಒಂದು ಶೈಲಿಯಾಗಿದೆ. ಪಂಪ ಭಾರತದಲ್ಲಿ ಕೊನೆಯಲ್ಲಿ ಅರ್ಜುನನೊಡನೆ ಪಟ್ಟಕ್ಕೇರುವಳು ಯಾರು ಅಂತ ಕೇಳಿದ್ದಾರೆ. ಅದು ಪಟ್ಟಕ್ಕೇರುವಳು ಯಾರು ಅಂತ ಹೇಳಬೇಕಂದ್ರೆ ಸುಭದ್ರೆ. ಬೆಳಗುವೆನ್ನಿಲ್ಲಿ ಲೌಕಿಕವನಲ್ಲಿ ಜೀನಾಗಮಂ ಎಂಬ ಉಕ್ತಿ ಬರುವ ಕಾವ್ಯ ಯಾವುದು? ಪಂಪ ಭಾರತ. ಕರ್ಣ ರಸಾಯನ ಮಲ್ತೆ ಭಾರತಂ ಎಂಬ ಉಕ್ತಿ ಬರುವ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಅದು ಕೂಡ ಪಂಪ ಭಾರತ ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡಿ, ಒಲೈಸಿ ಬಾಳುವುದೇ ಕಷ್ಟಂ ಇಳಾದಿ ನಾದರಂ, ಈ ಮಾತನ್ನ ಹೇಳಿದ ಕವಿ ಯಾರು? ಇಲ್ಲಿ ಸರಿಯಾದ ಉತ್ತರ ಪಂಪ. ವಿಕ್ರಮಾರ್ಜುನ ವಿಜಯದ ಮೂಲ ಆಕರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಅದು ಯಾವುದು ಅಂದರೆ ವ್ಯಾಸ ಭಾರತ. ರನ್ನನನ್ನ ಶಕ್ತಿ ಕವಿ ಎಂದು ಕರೆದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಒಂದು ಪೂರ್ಣ ನಾಮ ಅಂತ ಹೇಳ್ಬೋದು. ನಿನ್ನಂ ಪೆತ್ತಳ ಒಲೆ ಒತ್ತಳೆ ವೀರ ಜನನಿ ವೇಸಂ ವೆತ್ತಳ ಎಂಬ ಕಾವ್ಯವನ್ನು, ಸೊ ಯಾವುದು ಅಂತ ಹೇಳಬೇಕಂದ್ರೆ ಸತ್ಯಾಶ್ರಯ ಇರುವ ಬೆಡಂಗ ಅಂತ ನಾವು ಹೇಳ್ಬೋದು. ಇನ್ನೊಂದೇನೆಂದರೆ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಬೇಕಾದರೆ ಇವಾಗ ಲಿಂಕನ್ನು ಕೊಡ್ತೀನಿ. ಆಡಿಯೋ ನೋಟ್ಸ್ಗಳು ಸಿಕ್ಕಾಪಟ್ಟೆ ಇದೆ. ಆಡಿಯೋ ನೋಟ್ಸ್ಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ನಿಮ್ಮ FTA STA ಕನ್ನಡ ಸಾಹಿತ್ಯ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಇದೆಯಲ್ಲ, ಆಡಿಯೋ ರೂಪದಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆ ಇದೆ. ನೀವು ಪ್ರತಿ ಸಲ ಏನು ಮಾಡ್ತೀರಾ, ನಿಮಗೆ ವಿಡಿಯೋ ನೋಟ್ಸ್ ಬೇಕಾಗಿರುತ್ತೆ. ಆದರೆ ವಿಡಿಯೋ ನೋಟ್ಸ್ಗಳಲ್ಲಿ ಒಂದೊಂದು ಸಲ ರೆಡಿ ಮಾಡುವಾಗ ಕಷ್ಟ ಆಗುತ್ತೆ. ನಾನು ಹಿಂದೆ ಇದೆಯಲ್ಲ ಬಹಳಷ್ಟು ಆಡಿಯೋ ನೋಟ್ಸ್ಗಳನ್ನು ರೆಡಿ ಮಾಡಿಟ್ಟಿದ್ದೀನಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ನೀವು ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಬೇರೆ ಕೆಲಸದಲ್ಲಿ ಇದ್ದಾಗ ಈ ಆಡಿಯೋ ನೋಟ್ಸ್ಗಳನ್ನು ಕೇಳೋ ಮೂಲಕ ಸಾಮಾನ್ಯ ಕನ್ನಡದ ಹಲವಾರು ಪ್ರಶ್ನೆಗಳನ್ನು ನೀವೇನು ಮಾಡ್ಕೋಬೋದು, ಅರ್ಥ ಮಾಡ್ಕೋಬೋದು ಅಂತ ಹೇಳ್ಬೋದು. ಅದರ ಲಿಂಕನ್ನು ಬೇಕಾದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಓಕೆ. ಸೊ ಪಂಪನ ಯಾವ ಕೃತಿ 3 ತಿಂಗಳಲ್ಲಿ ರಚನೆಯಾಗಿದೆ? ಸೊ ಪಂಪ ಭಾರತ 3 ತಿಂಗಳಿನಲ್ಲಿ ರಚನೆ ಆಗಿರೋದು. ಕತೆ ಪಿರಿದಾದೊಡಂ ಕತೆಯ ಮೇಗಿಡ ಲಿಯದೆ ರಚಿತವಾದ ಪಂಪನ ಕಾವ್ಯ ಯಾವುದು? ಅದು ಕೂಡ ಪಂಪ ಭಾರತ. ಈ ಕ್ವಶನ್ ಬಂದು ಹೋಗಿದೆ ಈಗಾಗಲೇ. ಪಂಪ ಭಾರತದಲ್ಲಿರುವ ಒಟ್ಟು ಆಶ್ವಾಸಗಳು ಎಷ್ಟು ಅಂತ ಕೇಳಿದ್ದಾರೆ? 14 ಆಶ್ವಾಸಗಳು. ಪಂಪ ಕನ್ನಡ ಕಾಳಿದಾಸ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ? ತೀನಂಶ್ರೀ. ಇದು ಕೂಡ ಬಂದು ಹೋಗಿದೆ. ಸೂಲ ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್ ಎಂಬ ವಾಕ್ಯ ಪಂಪನ ಯಾವ ಕಾವ್ಯದಲ್ಲಿದೆ? ಪಂಪ ಭಾರತದಲ್ಲಿ ಇದೆ. ಸೊ ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ವಾಲ್ಮೀಕಿ ಆದಂತೆ ಕನ್ನಡ ಆದಿಕವಿ ಪಂಪ, ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ TS ವೆಂಕಣ್ಣಯ್ಯ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತ? HV ನಂಜುಂಡಯ್ಯ. ಈ ಕ್ವಶನ್ ನಿಮಗೆ ಪಕ್ಕ ಯಾವುದು? ಈಗ ಹಾವೇರಿಯಲ್ಲಿ ಮನು ಬಳಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ, ಆ ಕ್ವಶನ್ ಪಕ್ಕ ಅಂತ ಅಂದ್ಕೊಳ್ಳಿ. ಅದು ಬಿದ್ದೇ ಬೀಳತ್ತೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ. ಅದಷ್ಟೇ ಅಲ್ಲ, ಸೊ ಈ ಗೀತಾ ನಾಗಭೂಷಣ್ ಅವರ ಮೇಲೆ ಕೂಡ ಒಂದು ಕ್ವಶನ್ ಬರುತ್ತೆ. ಅವರ ಪ್ರಮುಖ ಕೃತಿಗಳು ಮತ್ತು ತುಂಬಾ
ಮಹತ್ವವಾದಂತಹ ಏನು ಸಾಹಿತಿ ಆಗಿದ್ದರು ಅವರು. ಸೊ ಇತ್ತೀಚೆಗೆ 2020ರಲ್ಲಿ ನಿಧನರಾಗಿರೋದ್ರಿಂದ ಅವ್ರ ಮೇಲೆ ಮಾತ್ರ ಪಕ್ಕಾ ಒಂದು ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ನಾಳಿನ ಕ್ಲಾಸ್ನಲ್ಲಿ ಬೇಕಾದರೆ ನಿಮಗೆ ನಾನು ರೈಟಿಂಗ್ನಲ್ಲಿ ಬರೆದಿರುವಂಥ ನೋಟ್ಸನ್ನು ಕೊಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಮೊದಲ ಕಾನೂನು ಪತ್ರಿಕೆ ಯಾವುದು? JB ಜೋಶಿ. ಕಪ್ಪೆ ಅರಬಟ್ಟ ಶಾಸನದ ಸಾಹಿತ್ಯ ಪ್ರಕಾರ ಯಾವುದು? ತ್ರಿಪದಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ವಡ್ಡಾರಾಧನೆ. ಶ್ರೀ ರಾಮಾಯಣ ದರ್ಶನಂನಲ್ಲಿರುವ ಛಂದಸ್ಸು ಯಾವುದು? ಮಹಾ ಛಂದಸ್ಸು ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಶತಪಥ ಬ್ರಾಹ್ಮಣರಲ್ಲಿ ಉಲ್ಲೇಖಿಸಲಾಗಿರುವ ಕಥೆಯ ರಾಜ ಯಾವ ವಂಶಕ್ಕೆ ಸೇರಿದವನು? ಸರಿಯಾದ ಉತ್ತರ ವಿದೇಹರು ಅಂತ ಹೇಳ್ಬೋದು. ಗೋಕರ್ಣದ ಗೌಡಶಾನಿ ನಾಟಕದ ಲೇಖಕರು ಯಾರು? ಚಂದ್ರಶೇಖರ್ ಪಾಟೀಲ್. ಅಭಿನವ ಕಾಳಿದಾಸ ಎಂದು ಯಾರನ್ನ ಕರೆಯಲಾಗತ್ತೆ? ಬಸವಪ್ಪ ಶಾಸ್ತ್ರಿ ಅವರನ್ನ. ಯಮನಿಗೂ ಮತ್ತು ನಚಿಕೇತನಿಗೂ ನಡೆದ ಪ್ರಸಿದ್ಧ ಸಂವಾದವಿರುವುದು ಯಾವುದರಲ್ಲಿ ಅಂತ ಕೇಳಿದರೆ ಕಠೋಪನಿಷತ್ನಲ್ಲಿ ಹೇಳ್ಬೋದು. ತನ್ನ ಸಂದೇಶ ಸಾರಲು ಹಿಂದಿ ಭಾಷೆಯನ್ನು ಬಳಸಿದ ಪ್ರಥಮ ಭಕ್ತಿ ಸಂತ ಯಾರು ಅಂತ ಕೇಳಿದರೆ ರಮಾನಂದ. ಕಲ್ಹಣನ್ನು ರಚಿಸಿರುವ ರಾಜತರಂಗಿಣಿಯು ಯಾವುದರ ಇತಿಹಾಸವನ್ನು ಹೇಳುತ್ತೆ ಅಂತ ಹೇಳಬೇಕಂದ್ರೆ ಕಾಶ್ಮೀರದ ಇತಿಹಾಸವನ್ನು ಕುರಿತಾಗಿ ಅದು ನಮಗೆ ಮಾಹಿತಿಯನ್ನು ನೀಡುತ್ತೆ. ಈಗ ನೋಡಿ, ಬಿರುದಾಂಕಿತರ ಮೇಲೆ ಒಂದು ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ಹಾಗಾದರೆ ಎಲ್ಲ ಪ್ರಮುಖ ಬಿರುದಾಂಕಿತರನ್ನು ನೋಡ್ತಾ ಹೋಗೋಣ. ರಸಋಷಿ ಯಾರಿಗೆ ಇದ್ದಂತಹ ಬಿರುದು? ಕುವೆಂಪು. ನಾಡೋಜ ಪಂಪ ಅವರಿಗೆ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಕರ್ನಾಟಕದ ಉಪ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲೆಪ್ಪ. ಯಲಹಂಕ ನಾಡಪ್ರಭು ಕೆಂಪೇಗೌಡ. ಸೊ ಮತ್ತು ಕೆಂಪೇಗೌಡ ಅವರ ಕಂಚಿನ ಪ್ರತಿಮೆಯನ್ನು ಮತ್ತು ಅದೇ ರೀತಿಯಾಗಿ ಥೀಮ್ ಪಾರ್ಕನ್ನು ಎಲ್ಲಿ ನಮ್ಮ ಏರ್ಪೋರ್ಟ್ನಲ್ಲಿ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಾಡಬೇಕು ಅಂತ ಸೊ ಎಲ್ಲ ಸಿದ್ಧತೆ ನಡೆದಿದೆ ನಮ್ಮ ಬಜೆಟ್ನ ಪ್ರಕಾರ. ಸೊ ಅದ್ರ ಮೇಲೆ ಕ್ವಶನ್ ಬರ್ಬೋದು. ಇನ್ನೊಂದೇನೆಂದರೆ ಬಸವಣ್ಣನವರ ಅನುಭವ ಮಂಟಪಕ್ಕೆ ಮತ್ತು ಕಂಚಿನ ಪ್ರತಿಮೆಗೋಸ್ಕರ ಇವಾಗ ಮತ್ತೆ ಅನುದಾನವನ್ನು ನೀಡಲಾಗಿದೆ. ಸೊ ಅದು ಕೂಡ ನಿಮಗೆ ಕ್ವಶನ್ ಬರ್ಬೋದು. ವರಕವಿ ಬೇಂದ್ರೆ ಅಂತ ಹೇಳ್ಬೋದು. ಕುಂದರ ನಾಡಿನ ಕಂದ ಬಸವರಾಜ ಕಟ್ಟಿಮನಿ. ಪ್ರೇಮಕವಿ KS ನರಸಿಂಹಸ್ವಾಮಿ. ಚಲಿಸುವ ವಿಶ್ವಕೋಶ K ಶಿವರಾಮ್ ಕಾರಂತ್. ಚಲಿಸುವ ನಿಘಂಟು DL ನರಸಿಂಹಾಚಾರ. ದಲಿತ ಕವಿ T ಸಿದ್ದಲಿಂಗಯ್ಯ. ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಇದ್ದಂತಹ ಬಿರುದುಗಳು. ಅದೇ ರೀತಿಯಾಗಿ ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಯಾರಿಗೆ ಇದ್ದಂತಹ ಬಿರುದು? R ನರಸಿಂಹಾಚಾರ. ವರನಟ ರಾಜ್ಕುಮಾರ್. ದಾನ ಚಿಂತಾಮಣಿ, ಇಲ್ಲಿ ದಾನ ಅಂತ ಬರೆಯೋದನ್ನು ಮರೆತುಬಿಟ್ಟಿದ್ದೀನಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ. ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯ. ಈ ಕ್ವಶನ್ ಅಂತೂ ಭಾಳ ಸಲ ಬಂದಿದೆ ನಿಮಗೆ. ದಾನ ಚಿಂತಾಮಣಿ ಕೂಡ ಬಂದು ಹೋಗಿದೆ. ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ. ಕನ್ನಡದ ಕೋಗಿಲೆ P ಕಾಳಿಂಗರಾವ್. ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು. ಕಾದಂಬರಿ ಸಾರ್ವಭೌಮ ಯಾರಿಗೆ ಇದ್ದಂತಹ ಬಿರುದು? ಅನಾ ಕ್ರೂ ಅವರಿಗೆ ಇದ್ದಂತಹ ಒಂದು ಬಿರುದು. ಕನ್ನಡದ ಆಸ್ತಿ ಮಾಸ್ತಿ ಅಂತ ಹೇಳ್ಬೋದು, ಅಥವಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಹೇಳ್ಬೋದು. ಕನ್ನಡದ ದಾಸಯ್ಯ ಶಾಂತಕವಿ. ಕಾದಂಬರಿ ಪಿತಾಮಹ ಗಳಗನಾಥ. ತ್ರಿಪದಿ ಚಕ್ರವರ್ತಿ ಸರ್ವಜ್ಞ. ಸಂತಕವಿ ಪುತಿನ. ಷಟ್ಪದಿಗಳ ಬ್ರಹ್ಮ ರಾಘವಾಂಕ. ಸೊ ಇವರಿಗೆ ಇದ್ದಂತಹ ಪ್ರಮುಖವಾದ ಬಿರುದುಗಳು. ಅದಷ್ಟೇ ಅಲ್ಲ, ಕರ್ನಾಟಕ ಪ್ರಹಸನ ಪಿತಾಮಹ TP ಕೈಲಾಸಂ. ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ. ಕನ್ನಡದ ಸಿಂಹ ಗಂಗಾಧರ್ ರಾವ್ ದೇಶಪಾಂಡೆ. ಸಂಗೀತ ಗಂಗಾದೇವಿ ಗಂಗೂಬಾಯಿ ಹಾನ್ಗಲ್. ಕರ್ನಾಟಕ ರತ್ನ ಗುಬ್ಬಿ ವೀರಣ್ಣ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ, ಇದಾಗಲೇ ಬಂದೋಗಿದೆ. ಅಭಿನವ ಪಂಪ ನಾಗಚಂದ್ರ, ಇದು ಕೂಡ ಬಂದೋಗಿದೆ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ಇದು ಕೂಡ ಬಂದೋಗಿದೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣನವರು. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಯವರಿಗೆ ಇದ್ದಂತಹ ಬಿರುದು. ಇದಷ್ಟೇ ಅಲ್ಲ, ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ. ಕನ್ನಡದ ನಾಡೋಜ ಮುಳ್ಳಿಯ ತಿಮ್ಮಪ್ಪಯ್ಯ. ಸಣ್ಣ ಕತೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕರ್ನಾಟಕ ಶಾಸನಗಳ ಪಿತಾಮಹ BL ರೈಸ್. ಅಭಿನವ ಸರ್ವಜ್ಞ ಉತ್ತಂಗಿ ಚೆನ್ನಪ್ಪ. ವಚನಶಾಸ್ತ್ರ ಪಿತಾಮಹ ಪಗು ಹಳಕಟ್ಟಿ. ಕವಿ ಚಕ್ರವರ್ತಿ ರನ್ನ. ಆದಿಕವಿ ಪಂಪ. ಶಕ್ತಿ ಕವಿ ರನ್ನ. ಉಭಯ ಚಕ್ರವರ್ತಿ ಪೊನ್ನ. ರಗಳೆಯ ಕವಿ ಹರಿಹರ. ಕನ್ನಡದ ಕಣ್ವ BM ಶ್ರೀ.
ಕನ್ನಡದ ಸೇನಾನಿ AR ಕೃಷ್ಣ ಶಾಸ್ತ್ರಿ ಅಂತ ನಾವು ಹೇಳ್ಬೋದು. ಸೊ ಇವುಗಳು ಪ್ರಮುಖವಾದಂತಹ ಬಿರುದಾಂಕಿತಗಳು. ಮುಂದಿನ ಭಾಗದಲ್ಲಿ ನಿಮಗೆ ವಚನಕಾರರ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಓಕೆ, ಇವಾಗ ಮುಂದಿನ ಮಾಹಿತಿ ನೋಡೋಣ. ಇಲ್ಲಿ ಸ್ವಲ್ಪ ಕೆಲವೊಂದು ನುಡಿಗಟ್ಟುಗಳು ರಿಪೀಟೆಡ್ ಆಗಿರುವಂತಹ ನುಡಿಗಟ್ಟುಗಳನ್ನು ನೋಡೋಣ. ಅಂಜಿ ಅತ್ತಿಕಾಯಾಗು ಅಂದರೆ ತುಂಬ ಹೆದರೋದು. ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕುತ್ತಿಗೆ ಹಿಡಿದು ನೂಕು. ಉಂಡ ಮನೆಗೆ ಎರಡೆಣಿಸುವುದು ಅಂದರೆ ಕೃತಜ್ಞನಾಗಿರೋದು. ಅಂದರೆ ಸೊ ಇದನ್ನು ನೋಡೋಣ ಒಂದು ನಿಮಿಷ. ಓಕೆ, ಇದೊಂದು ಬಿಡಿ ಹಾಗೆ. ಸೊ ಉತ್ಸವ ಮೂರ್ತಿ ಸದಾ ತಿರುಗಾಡುತ್ತಾ ಮೆರೆಯುವವ. ಉಗುಳು ದಾಟುವ ಹಾಗಿಲ್ಲ ಅಂದರೆ ಮಾತು ಮೀರುವಂತಿಲ್ಲ. ಕಡ್ಡಿ ಮುರಿದಂತೆ ಮಾತನಾಡು ಅಂದರೆ ಸ್ಪಷ್ಟವಾಗಿ ಹೇಳು. ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡು. ಅಂಕದ ಪರದೆ ಏಳು ಅಂದರೆ ಪ್ರಾರಂಭವಾಗು. ಉಸಿರು ಬಿಗಿ ಹಿಡಿದುಕೊಳ್ಳು ಅಂದರೆ ಮಾತನಾಡಲು ಹೆದರುವುದು. ಇದೆಲ್ಲ ವೆರಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳು ಇವೆ? ಸೊ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಪ್ರಧಾನವಾಗಿ ಎಷ್ಟು ಬಗೆಯ ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಪ್ರಧಾನವಾಗಿ 3 ಬಗೆಯ ಅಕ್ಷರಗಳಿವೆ. ಅವುಗಳೆಂದರೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 13 ಸ್ವರಗಳಿವೆ. ಅವು ಯಾವುವು ಎಂದರೆ ಅ, ಆ, ಈ, ಉ, ಊ, ರು, ಎ, ಐ, ಓ, ಔ. ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ? ಅವು ಯಾವುವು? ಸ್ವರಗಳಲ್ಲಿ ಪ್ರಮುಖವಾಗಿ 3 ವಿಧಗಳಿವೆ. ಅವುಗಳೆಂದರೆ ಹೃಸ್ವ ಸ್ವರಗಳು, ದೀರ್ಘ ಸ್ವರಗಳು ಮತ್ತು ಪ್ಲುತ ಸ್ವರಗಳು. ಹೃಸ್ವ ಸ್ವರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹೃಸ್ವ ಸ್ವರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಹೃಸ್ವ ಸ್ವರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 6 ಹೃಸ್ವ ಸ್ವರಗಳಿವೆ. ಅವುಗಳೆಂದರೆ ಅ, ಈ, ಉ, ರು, ಎ ಮತ್ತು ಓ ಆಗಿದೆ. ದೀರ್ಘ ಸ್ವರಗಳು ಎಂದರೇನು? ಸೊ ದೀರ್ಘ ಸ್ವರಗಳು ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರೀತಾರೆ. ಹಾಗೆ ದೀರ್ಘ ಸ್ವರಗಳು ಒಟ್ಟು 7 ದೀರ್ಘ ಸ್ವರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ. ಅವುಗಳೆಂದರೆ ಆ, ಈ, ಉ, ಎ, ಐ, ಓ, ಔ. ಪ್ಲುತ ಸ್ವರಗಳು ಎಂದರೇನು? ಸೊ 3 ಅಥವಾ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಪ್ಲುತ ಸ್ವರಗಳು ಎನ್ನುತ್ತಾರೆ. ವ್ಯಂಜನಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬಾರದ ಹಾಗೂ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಬೇಕಾದ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರೆಯಲಾಗುತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವ್ಯಂಜನಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಗಳಿವೆ. ಅವುಗಳೆಂದರೆ ಕ, ಖ, ಗ, ಗ, ಯ, ಚ, ಛ, ಜ, ಜ, ನ, ಟ, ಟ, ಡ, ಡ, ನ, ತ, ತ, ದ, ದ, ನ, ಪ, ಪ, ಬ, ಬ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ? ಅವು ಯಾವುವು? ವ್ಯಂಜನಗಳಲ್ಲಿ 2 ವಿಧಗಳಿವೆ. ಅವುಗಳೆಂದರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ಮುಂದಿನ ಪ್ರಶ್ನೆ, ವರ್ಗೀಯ ವ್ಯಂಜನಗಳು ಎಂದರೇನು? ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ 5 ಅಕ್ಷರಗಳಿಗೆ ಒಂದೊಂದು ವರ್ಗವಾಗಿ ವಿಂಗಡಿಸಿರುವ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 25 ವರ್ಗೀಯ ವ್ಯಂಜನಗಳಿವೆ. ಅವುಗಳೆಂದರೆ ಕ, ಖ, ಗ, ಗ, ಯ, ಚ, ಛ, ಜ, ಜ, ನ, ಟ, ಠ, ಡ, ಡ, ಣ, ತ, ತ, ದ, ದ, ನ, ಪ, ಪ, ಬ, ಬ, ಮ ಆಗಿದೆ. ವರ್ಗೀಯ ವ್ಯಂಜನಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಅವು ಯಾವುವು? ವರ್ಗೀಯ ವ್ಯಂಜನಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಅಲ್ಪಪ್ರಾಣ ಅಕ್ಷರಗಳು, ಮಹಾಪ್ರಾಣ ಅಕ್ಷರಗಳು ಹಾಗೂ ಅನುನಾಸಿಕ ಅಕ್ಷರಗಳು. ಅಲ್ಪಪ್ರಾಣ ಅಕ್ಷರಗಳು ಎಂದರೇನು? ಅಲ್ಪಪ್ರಾಣ ಅಕ್ಷರಗಳು ಅಂದರೆ ಕಡಿಮೆ ಉಸಿರಿನೊಡನೆ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಅಕ್ಷರಗಳು ಎನ್ನುವರು.
ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಲ್ಪ ಪ್ರಾಣ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಅಲ್ಪ ಪ್ರಾಣ ಅಕ್ಷರಗಳಿವೆ. ಅವುಗಳೆಂದರೆ ಪ್ರತಿ ವರ್ಗದ 1ನೆಯ ಮತ್ತು 3ನೆಯ ಅಕ್ಷರಗಳಾದ ಕ, ಗ, ಚ, ಜ, ಟ, ಡ, ತ, ಧ, ಪ, ಬ. ಮಹಾಪ್ರಾಣ ಅಕ್ಷರಗಳು ಎಂದರೇನು? ಹೆಚ್ಚು ಉಸಿರಿನೊಡನೆ ಉಚ್ಚರಿಸುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಮಹಾಪ್ರಾಣ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಮಹಾಪ್ರಾಣ ಅಕ್ಷರಗಳಿವೆ. ಅವು ಯಾವುವೆಂದರೆ ಪ್ರತಿ ವರ್ಗದ 2ನೆಯ ಮತ್ತು 4ನೆಯ ಅಕ್ಷರಗಳಾದ ಖ, ಘ, ಛ, ಜ, ಠ, ಡ, ಥ, ದ, ಫ, ಬ ಆಗಿದೆ. ಅನುನಾಸಿಕ ಅಕ್ಷರಗಳು ಎಂದರೇನು? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅನುನಾಸಿಕ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 5 ಅನುನಾಸಿಕ ಅಕ್ಷರಗಳಿವೆ. ಅವು ಯಾವುವು ಎಂದರೆ ಪ್ರತಿ ವರ್ಗದ 5ನೆಯ ಅಕ್ಷರಗಳಾದ ಯ, ಯ, ನ, ನ ಮತ್ತು ಮ ಆಗಿದೆ. ಅವರ್ಗೀಯ ವ್ಯಂಜನಗಳು ಎಂದರೇನು? ಅಂತಸ್ವರ್ಣಗಳಾದ ಯ, ವ, ರ, ಲ, ಳ ಅಕ್ಷರಗಳು ಹಾಗೂ ಊಷ್ಮ ವರ್ಣಗಳಾದ ಶ, ಶ, ಸ, ಹ ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿದ್ದು ಅವನ್ನು ವರ್ಗೀಕರಿಸಲಾಗದ ಕಾರಣ ಆ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೆಯಲಾಗತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅವರ್ಗೀಯ ವ್ಯಂಜನಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 9 ಅವರ್ಗೀಯ ವ್ಯಂಜನಗಳಿವೆ. ಅವುಗಳೆಂದರೆ ಯ, ರ, ಲ, ವ, ಶ, ಶ, ಸ, ಹ ಮತ್ತು ಳ ಆಗಿದೆ. ಯೋಗವಾಹಗಳು ಎಂದರೇನು? ಸ್ವತಂತ್ರವಾದ ಉಚ್ಚಾರವಿಲ್ಲದ ಸ್ವರದ ಮುಂದೆ ಬಂದಾಗ ಮಾತ್ರ ಉಚ್ಚಾರವಾಗುವ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರೆಯಲಾಗತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಯೋಗವಾಹ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹ ಅಕ್ಷರಗಳಿವೆ. ಅವುಗಳೆಂದರೆ ಅನುಸ್ವಾರ ಅಂದರೆ ಈ ರೀತಿ ಸಂಕೇತ ಬರುತ್ತೆ, ಹಾಗೆ ವಿಸರ್ಗ ಅಂದರೆ ಈ ರೀತಿ ಸಂಕೇತ ಬರುತ್ತೆ. ಗುಣಿತಾಕ್ಷರಗಳು ಎಂದರೇನು? ಉದಾಹರಣೆ ಕೊಡಿ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರೀತಾರೆ. ಉದಾಹರಣೆಗೆ ಕ ಅಧಿಕ್ ಅ ಗುಣಿತಾಕ್ಷರ ಕ ಆಗತ್ತೆ, ಕ ಅಧಿಕ್ ಆ ಕ ಆಗತ್ತೆ, ಕರು. ಸೊ ಇಲ್ಲಿ ಸರಿಯಾದ ಉತ್ತರ ಪಂಪ. ರನ್ನನ ನಾಟಕೀಯ ಕಾವ್ಯ ಯಾವುದು? ಸೊ ಯಾವುದು ಅಂತ ಹೇಳಬೇಕಂದ್ರೆ ಗದಾಯುದ್ಧ. ನಾಡೋಜ ಪಂಪ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಮುಳಿಯ ತಿಮ್ಮಪ್ಪಯ್ಯ ಅಂತ ಹೇಳ್ಬೋದು. ಪಂಪನ ಲೌಕಿಕ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ವಿಕ್ರಮಾರ್ಜುನ ವಿಜಯ. ಪಂಪ ಭಾರತದಲ್ಲಿ ವರ್ಣಿತವಾಗಿರುವ ಸರೋವರ ಯಾವುದು ಅಂತ ಕೇಳಿದರೆ ವೈಶಂಪಾಯನ ಸರೋವರ ಪಂಪ ಭಾರತದಲ್ಲಿ ವರ್ಣಿತವಾಗಿರುವಂತಹ ಸರೋವರ. ಇದಷ್ಟೇ ಅಲ್ಲ, ಮುಂದಿನ ಭಾಗದಲ್ಲಿ ಏನು ಮಾಡ್ತೀನಿ, ಇಂಪಾರ್ಟೆಂಟ್ ಆದಂತಹ ಕವಿಗಳನ್ನು ತೆಗೆದುಕೊಂಡು ಅವರ ಕೃತಿಗಳನ್ನು ಒಂದು ಕಡೆ ಲಿಸ್ಟ್ ಮಾಡಿ ಕೊಡ್ತೀನಿ. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕವಿ ಮತ್ತು ಕೃತಿಗಳನ್ನು ಲಿಸ್ಟ್ ಮಾಡಿ ಕೊಡ್ತೀನಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಕೃತಿಗಳು ಬರುತ್ತಲ್ಲ, ಅದನ್ನು ಕೂಡ ಒಂದು ಕ್ಲಾಸ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಈಗ ನಿನ್ನೆಯಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿನ್ನೆಯಿಂದ ನಾನು ರೆಡಿ ಮಾಡ್ಕೊಂಡಿರೋದು ಏನಂತ ಹೇಳಬೇಕಂದ್ರೆ ಪ್ರಮುಖ ದಿನಗಳು ಮತ್ತು ಥೀಮ್ಗಳು, ಆಮೇಲೆ ಜಂಟಿ ಸಮರ ಅಭ್ಯಾಸಗಳನ್ನು ನಾನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ 2-3 ಪ್ರಮುಖವಾದ ಮಾಹಿತಿಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮಗೆ ಕೊಡ್ತೀನಿ. ಸೊ ಆದಷ್ಟು ಬೇಗ ಬೇಗ ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡೋದನ್ನು ಬಿಡಬೇಡಿ. ನೆಕ್ಸ್ಟ್ ನೋಡೋಣ. ಸೊ ಪಂಪ ಭಾರತದಲ್ಲಿ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಮುತ್ತಿನ ಕೆಡನೆ ನೋಡಿ ನೋಡಿ ಬಳುತ್ತಿವೆ ಈ ಮಾತು ಯಾರ ಸ್ನೇಹದ ಸಂಕೇತವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕರ್ಣ ದುರ್ಯೋಧನ. ಓಕೆನಾ. ಮುಂದಿನ ಪ್ರಶ್ನೆ, ಹಿತಮಿತ ಮೃದು ವಚನ ಪ್ರಸನ್ನ ಗಂಭೀರವದನ ರಚನಾ ಚತುರ ಯಾರ ಶೈಲಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಪಂಪ ಅವರ ಒಂದು ಶೈಲಿಯಾಗಿದೆ. ಪಂಪ ಭಾರತದಲ್ಲಿ ಕೊನೆಯಲ್ಲಿ ಅರ್ಜುನನೊಡನೆ ಪಟ್ಟಕ್ಕೇರುವಳು ಯಾರು ಅಂತ ಕೇಳಿದ್ದಾರೆ. ಅದು ಪಟ್ಟಕ್ಕೇರುವಳು ಯಾರು ಅಂತ ಹೇಳಬೇಕಂದ್ರೆ ಸುಭದ್ರೆ. ಬೆಳಗುವೆನ್ನಿಲ್ಲಿ ಲೌಕಿಕವನಲ್ಲಿ ಜೀನಾಗಮಂ ಎಂಬ ಉಕ್ತಿ ಬರುವ ಕಾವ್ಯ ಯಾವುದು? ಪಂಪ ಭಾರತ. ಕರ್ಣ ರಸಾಯನ ಮಲ್ತೆ ಭಾರತಂ ಎಂಬ ಉಕ್ತಿ ಬರುವ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಅದು ಕೂಡ ಪಂಪ ಭಾರತ ಅಂತ ನಾವು ಹೇಳ್ಬೋದು.
ಮುಂದಿನ ಪ್ರಶ್ನೆ ನೋಡಿ, ಒಲೈಸಿ ಬಾಳುವುದೇ ಕಷ್ಟಂ ಇಳಾದಿ ನಾದರಂ. ಈ ಮಾತನ್ನು ಹೇಳಿದ ಕವಿ ಯಾರು? ಇಲ್ಲಿ ಸರಿಯಾದ ಉತ್ತರ ಪಂಪ. ವಿಕ್ರಮಾರ್ಜುನ ವಿಜಯದ ಮೂಲ ಆಕರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಅದು ಯಾವುದು ಅಂದರೆ ವ್ಯಾಸ ಭಾರತ. ರನ್ನನನ್ನ ಶಕ್ತಿ ಕವಿ ಎಂದು ಕರೆದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಒಂದು ಪೂರ್ಣ ನಾಮ ಅಂತ ಹೇಳ್ಬೋದು. ನಿನ್ನಂ ಪೆತ್ತಳ ಒಲೆ ಒತ್ತಳೆ ವೀರ ಜನನಿ ವೇಸಂ ವೆತ್ತಳ ಎಂಬ ಕಾವ್ಯವನ್ನು, ಸೊ ಯಾವುದು ಅಂತ ಹೇಳಬೇಕಂದ್ರೆ ಸತ್ಯಾಶ್ರಯ ಇರುವ ಬೆಡಂಗ ಅಂತ ನಾವು ಹೇಳ್ಬೋದು. ಇನ್ನೊಂದೇನೆಂದರೆ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಬೇಕಾದರೆ ಇವಾಗ ಲಿಂಕನ್ನು ಕೊಡ್ತೀನಿ. ಆಡಿಯೋ ನೋಟ್ಸ್ಗಳು ಸಿಕ್ಕಾಪಟ್ಟೆ ಇದೆ. ಆಡಿಯೋ ನೋಟ್ಸ್ಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ನಿಮ್ಮ FTA STA ಕನ್ನಡ ಸಾಹಿತ್ಯ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಇದೆಯಲ್ಲ, ಆಡಿಯೋ ರೂಪದಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆ ಇದೆ. ನೀವು ಪ್ರತಿ ಸಲ ಏನು ಮಾಡ್ತೀರಾ, ನಿಮಗೆ ವಿಡಿಯೋ ನೋಟ್ಸ್ ಬೇಕಾಗಿರುತ್ತೆ. ಆದರೆ ವಿಡಿಯೋ ನೋಟ್ಸ್ಗಳಲ್ಲಿ ಒಂದೊಂದು ಸಲ ರೆಡಿ ಮಾಡುವಾಗ ಕಷ್ಟ ಆಗುತ್ತೆ. ನಾನು ಹಿಂದೆ ಇದೆಯಲ್ಲ ಬಹಳಷ್ಟು ಆಡಿಯೋ ನೋಟ್ಸ್ಗಳನ್ನು ರೆಡಿ ಮಾಡಿಟ್ಟಿದ್ದೀನಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ನೀವು ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಬೇರೆ ಕೆಲಸದಲ್ಲಿ ಇದ್ದಾಗ ಈ ಆಡಿಯೋ ನೋಟ್ಸ್ಗಳನ್ನು ಕೇಳೋ ಮೂಲಕ ಸಾಮಾನ್ಯ ಕನ್ನಡದ ಹಲವಾರು ಪ್ರಶ್ನೆಗಳನ್ನು ನೀವೇನು ಮಾಡ್ಕೋಬೋದು, ಅರ್ಥ ಮಾಡ್ಕೋಬೋದು ಅಂತ ಹೇಳ್ಬೋದು. ಅದರ ಲಿಂಕನ್ನು ಬೇಕಾದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಓಕೆ, ಸೊ ಪಂಪನ ಯಾವ ಕೃತಿ 3 ತಿಂಗಳಲ್ಲಿ ರಚನೆಯಾಗಿದೆ? ಸೊ ಪಂಪ ಭಾರತ 3 ತಿಂಗಳಿನಲ್ಲಿ ರಚನೆ ಆಗಿರೋದು. ಕತೆ ಪಿರಿದಾ ದೊಡಂ, ಕತೆಯ ಮೇಯ್ಗಿಡ ಲಿಯದೆ ರಚಿತವಾದ ಪಂಪನ ಕಾವ್ಯ ಯಾವುದು? ಅದು ಕೂಡ ಪಂಪ ಭಾರತ. ಈ ಕ್ವಶನ್ ಬಂದು ಹೋಗಿದೆ ಈಗಾಗಲೇ. ಪಂಪ ಭಾರತದಲ್ಲಿರುವ ಒಟ್ಟು ಆಶ್ವಾಸಗಳು ಎಷ್ಟು ಅಂತ ಕೇಳಿದ್ದಾರೆ? 14 ಆಶ್ವಾಸಗಳು. ಪಂಪ ಕನ್ನಡ ಕಾಳಿದಾಸ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ? ತೀನಂ ಶ್ರೀ. ಇದು ಕೂಡ ಬಂದು ಹೋಗಿದೆ. ಸೂಲ ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್ ಎಂಬ ವಾಕ್ಯ ಪಂಪನ ಯಾವ ಕಾವ್ಯದಲ್ಲಿದೆ? ಪಂಪ ಭಾರತದಲ್ಲಿ ಇದೆ. ಸೊ ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ವಾಲ್ಮೀಕಿ ಆದಂತೆ ಕನ್ನಡ ಆದಿಕವಿ ಪಂಪ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ TS ವೆಂಕಣ್ಣಯ್ಯ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತ? HV ನಂಜುಂಡಯ್ಯ. ಈ ಕ್ವಶನ್ ನಿಮಗೆ ಪಕ್ಕ ಯಾವುದು? ಈಗ ಹಾವೇರಿಯಲ್ಲಿ ಮನು ಬಳಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ, ಆ ಕ್ವಶನ್ ಪಕ್ಕ ಅಂತ ಅಂದ್ಕೊಳ್ಳಿ. ಅದು ಬಿದ್ದೇ ಬೀಳತ್ತೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಅದಷ್ಟೇ ಅಲ್ಲ, ಸೊ ಈ ಗೀತಾ ನಾಗಭೂಷಣ್ ಅವರ ಮೇಲೆ ಕೂಡ ಒಂದು ಕ್ವಶನ್ ಬರುತ್ತೆ. ಅವರ ಪ್ರಮುಖ ಕೃತಿಗಳು ಮತ್ತು ತುಂಬಾ ಮಹತ್ವವಾದಂತಹ ಏನು ಸಾಹಿತಿಯಾಗಿದ್ದರು ಅವರು. ಸೊ ಇತ್ತೀಚೆಗೆ 2020ರಲ್ಲಿ ನಿಧನರಾಗಿರೋದ್ರಿಂದ ಅವ್ರ ಮೇಲೆ ಮಾತ್ರ ಪಕ್ಕಾ ಒಂದು ಕ್ವಶನ್. ಯಾವ ರೀತಿ ಬರುತ್ತೆ ಅಂತ ನಾಳಿನ ಕ್ಲಾಸ್ನಲ್ಲಿ ಬೇಕಾದರೆ ನಿಮಗೆ ನಾನು ರೈಟಿಂಗ್ನಲ್ಲಿ ಬರೆದಿರುವಂಥ ನೋಟ್ಸನ್ನು ಕೊಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಮೊದಲ ಕಾನೂನು ಪತ್ರಿಕೆ ಯಾವುದು? JB ಜೋಶಿ. ಕಪ್ಪೆ ಅರಬಟ್ಟ ಶಾಸನದ ಸಾಹಿತ್ಯ ಪ್ರಕಾರ ಯಾವುದು? ತ್ರಿಪದಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ವಡ್ಡಾರಾಧನೆ. ಶ್ರೀ ರಾಮಾಯಣ ದರ್ಶನಂನಲ್ಲಿರುವ ಛಂದಸ್ಸು ಯಾವುದು? ಮಹಾಛಂದಸ್ಸು ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಶತಪಥ ಬ್ರಾಹ್ಮಣರಲ್ಲಿ ಉಲ್ಲೇಖಿಸಲಾಗಿರುವ ಕಥೆಯ ರಾಜ ಯಾವ ವಂಶಕ್ಕೆ ಸೇರಿದವನು? ಸರಿಯಾದ ಉತ್ತರ ವಿದೇಹರು ಅಂತ ಹೇಳ್ಬೋದು. ಗೋಕರ್ಣದ ಗೌಡಶಾನಿ ನಾಟಕದ ಲೇಖಕರು ಯಾರು? ಚಂದ್ರಶೇಖರ್ ಪಾಟೀಲ್. ಅಭಿನವ ಕಾಳಿದಾಸ ಎಂದು ಯಾರನ್ನ ಕರೆಯಲಾಗತ್ತೆ? ಬಸವಪ್ಪ ಶಾಸ್ತ್ರಿ ಅವರನ್ನ. ಯಮನಿಗೂ ಮತ್ತು ನಚಿಕೇತನಿಗೂ ನಡೆದ ಪ್ರಸಿದ್ಧ ಸಂವಾದವಿರುವುದು ಯಾವುದರಲ್ಲಿ ಅಂತ ಕೇಳಿದರೆ ಕಠೋಪನಿಷತ್ನಲ್ಲಿ ಹೇಳ್ಬೋದು. ತನ್ನ ಸಂದೇಶ ಸಾರಲು ಹಿಂದಿ ಭಾಷೆಯನ್ನು ಬಳಸಿದ ಪ್ರಥಮ ಭಕ್ತಿ ಸಂತ ಯಾರು ಅಂತ ಕೇಳಿದರೆ ರಮಾನಂದ. ಕಲ್ಹಣನ್ನು ರಚಿಸಿರುವ ರಾಜತರಂಗಿಣಿಯು ಯಾವುದರ ಇತಿಹಾಸವನ್ನು ಹೇಳುತ್ತೆ ಅಂತ ಹೇಳಬೇಕಂದ್ರೆ ಕಾಶ್ಮೀರದ ಇತಿಹಾಸವನ್ನು ಕುರಿತಾಗಿ ಅದು ನಮಗೆ ಮಾಹಿತಿಯನ್ನು ನೀಡುತ್ತೆ. ಈಗ ನೋಡಿ, ಬಿರುದಾಂಕಿತರ ಮೇಲೆ ಒಂದು ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ಹಾಗಾದರೆ ಎಲ್ಲ ಪ್ರಮುಖ ಬಿರುದಾಂಕಿತರನ್ನು ನೋಡ್ತಾ ಹೋಗೋಣ. ರಸಋಷಿ ಯಾರಿಗೆ ಇದ್ದಂತಹ ಬಿರುದು? ಕುವೆಂಪು. ನಾಡೋಜ ಪಂಪ ಅವರಿಗೆ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಕರ್ನಾಟಕದ ಉಪ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲೆಪ್ಪ. ಯಲಹಂಕ ನಾಡಪ್ರಭು ಕೆಂಪೇಗೌಡ. ಸೊ ಮತ್ತು ಕೆಂಪೇಗೌಡ ಅವರ ಕಂಚಿನ ಪ್ರತಿಮೆಯನ್ನು ಮತ್ತು ಅದೇ ರೀತಿಯಾಗಿ ಥೀಮ್ ಪಾರ್ಕನ್ನು
ಎಲ್ಲಿ ನಮ್ಮ ಏರ್ಪೋರ್ಟ್ನಲ್ಲಿ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಾಡಬೇಕು ಅಂತ. ಸೊ ಎಲ್ಲ ಸಿದ್ಧತೆ ನಡೆದಿದೆ ನಮ್ಮ ಬಜೆಟ್ನ ಪ್ರಕಾರ. ಸೊ ಅದ್ರ ಮೇಲೆ ಕ್ವಶನ್ ಬರ್ಬೋದು. ಇನ್ನೊಂದೇನೆಂದರೆ ಬಸವಣ್ಣನವರ ಅನುಭವ ಮಂಟಪಕ್ಕೆ ಮತ್ತು ಕಂಚಿನ ಪ್ರತಿಮೆಗೋಸ್ಕರ ಇವಾಗ ಮತ್ತೆ ಅನುದಾನವನ್ನು ನೀಡಲಾಗಿದೆ. ಸೊ ಅದು ಕೂಡ ನಿಮಗೆ ಕ್ವಶನ್ ಬರ್ಬೋದು. ವರಕವಿ ಬೇಂದ್ರೆ ಅಂತ ಹೇಳ್ಬೋದು. ಕುಂದರ ನಾಡಿನ ಕಂದ ಬಸವರಾಜ ಕಟ್ಟಿಮನಿ. ಪ್ರೇಮಕವಿ KS ನರಸಿಂಹಸ್ವಾಮಿ. ಚಲಿಸುವ ವಿಶ್ವಕೋಶ ಕೆ ಶಿವರಾಮ್ ಕಾರಂತ್. ಚಲಿಸುವ ನಿಘಂಟು DL ನರಸಿಂಹಾಚಾರ. ದಲಿತ ಕವಿ ಟಿ ಸಿದ್ದಲಿಂಗಯ್ಯ. ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಇದ್ದಂತಹ ಬಿರುದುಗಳು. ಅದೇ ರೀತಿಯಾಗಿ ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಯಾರಿಗೆ ಇದ್ದಂತಹ ಬಿರುದು R ನರಸಿಂಹಾಚಾರ. ವರನಟ ರಾಜ್ಕುಮಾರ್. ದಾನ ಚಿಂತಾಮಣಿ, ಸಾರಿ ಇಲ್ಲಿ ದಾನ ಅಂತ ಬರೆಯೋದನ್ನು ಮರೆತುಬಿಟ್ಟಿದ್ದೀನಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ. ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯ. ಈ ಕ್ವಶನ್ ಅಂತೂ ಭಾಳ ಸಲ ಬಂದಿದೆ ನಿಮಗೆ. ದಾನ ಚಿಂತಾಮಣಿ ಕೂಡ ಬಂದು ಹೋಗಿದೆ. ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ. ಕನ್ನಡದ ಕೋಗಿಲೆ P ಕಾಳಿಂಗರಾವ್. ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು. ಕಾದಂಬರಿ ಸಾರ್ವಭೌಮ ಯಾರಿಗೆ ಇದ್ದಂತಹ ಬಿರುದು? ಅನ ಕ್ರೂ ಅವರಿಗೆ ಇದ್ದಂತಹ ಒಂದು ಬಿರುದು. ಕನ್ನಡದ ಆಸ್ತಿ ಮಾಸ್ತಿ ಅಂತ ಹೇಳ್ಬೋದು, ಅಥವಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಹೇಳ್ಬೋದು. ಕನ್ನಡದ ದಾಸಯ್ಯ ಶಾಂತಕವಿ. ಕಾದಂಬರಿ ಪಿತಾಮಹ ಗಳಗನಾಥ. ತ್ರಿಪದಿ ಚಕ್ರವರ್ತಿ ಸರ್ವಜ್ಞ. ಸಂತಕವಿ ಪುತಿನ. ಷಟ್ಪದಿಗಳ ಬ್ರಹ್ಮ ರಾಘವಾಂಕ. ಸೊ ಇವರಿಗೆ ಇದ್ದಂತಹ ಪ್ರಮುಖವಾದ ಬಿರುದುಗಳು. ಅದಷ್ಟೇ ಅಲ್ಲ, ಕರ್ನಾಟಕ ಪ್ರಹಸನ ಪಿತಾಮಹ TP ಕೈಲಾಸಂ. ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ. ಕನ್ನಡದ ಸಿಂಹ ಗಂಗಾಧರ್ ರಾವ್ ದೇಶಪಾಂಡೆ. ಸಂಗೀತ ಗಂಗಾದೇವಿ ಗಂಗೂಬಾಯಿ ಹಾನ್ಗಲ್. ಕರ್ನಾಟಕ ರತ್ನ ಗುಬ್ಬಿ ವೀರಣ್ಣ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ, ಇದಾಗಲೇ ಬಂದೋಗಿದೆ. ಅಭಿನವ ಪಂಪ ನಾಗಚಂದ್ರ, ಇದು ಕೂಡ ಬಂದೋಗಿದೆ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ಇದು ಕೂಡ ಬಂದೋಗಿದೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣನವರು. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿಯವರಿಗೆ ಇದ್ದಂತಹ ಬಿರುದು. ಇದಷ್ಟೇ ಅಲ್ಲ, ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ. ಕನ್ನಡದ ನಾಡೋಜ ಮುಳ್ಳಿಯ ತಿಮ್ಮಪ್ಪಯ್ಯ. ಸಣ್ಣ ಕತೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕರ್ನಾಟಕ ಶಾಸನಗಳ ಪಿತಾಮಹ BL ರೈಸ್. ಅಭಿನವ ಸರ್ವಜ್ಞ ಉತ್ತಂಗಿ ಚೆನ್ನಪ್ಪ. ವಚನಶಾಸ್ತ್ರ ಪಿತಾಮಹ ಪಗು ಹಳಕಟ್ಟಿ. ಕವಿ ಚಕ್ರವರ್ತಿ ರನ್ನ. ಆದಿಕವಿ ಪಂಪ. ಶಕ್ತಿ ಕವಿ ರನ್ನ. ಉಭಯ ಚಕ್ರವರ್ತಿ ಪೊನ್ನ. ರಗಳೆಯ ಕವಿ ಹರಿಹರ. ಕನ್ನಡದ ಕಣ್ವ BM ಶ್ರೀ. ಕನ್ನಡದ ಸೇನಾನಿ AR ಕೃಷ್ಣ ಶಾಸ್ತ್ರಿ ಅಂತ ನಾವು ಹೇಳ್ಬೋದು. ಸೊ ಇವುಗಳು ಪ್ರಮುಖವಾದಂತಹ ಬಿರುದಾಂಕಿತಗಳು. ಮುಂದಿನ ಭಾಗದಲ್ಲಿ ನಿಮಗೆ ವಚನಕಾರರ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಓಕೆ, ಇವಾಗ ಮುಂದಿನ ಮಾಹಿತಿ ನೋಡೋಣ. ಇಲ್ಲಿ ಸ್ವಲ್ಪ ಕೆಲವೊಂದು ನುಡಿಗಟ್ಟುಗಳು, ರಿಪೀಟೆಡ್ ಆಗಿರುವಂತಹ ನುಡಿಗಟ್ಟುಗಳನ್ನು ನೋಡೋಣ. ಅಂಜಿ ಅತ್ತಿಕಾಯಾಗು ಅಂದರೆ ತುಂಬ ಹೆದರೋದು. ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕುತ್ತಿಗೆ ಹಿಡಿದು ನೂಕು. ಉಂಡ ಮನೆಗೆ ಎರಡೆಣಿಸುವುದು ಅಂದರೆ ಕೃತಜ್ಞನಾಗಿರೋದು. ಅಂದರೆ ಸೊ ಇದನ್ನು ನೋಡೋಣ ಒಂದು ನಿಮಿಷ. ಓಕೆ, ಇದೊಂದು ಬಿಡಿ ಹಾಗೆ. ಸೊ ಉತ್ಸವ ಮೂರ್ತಿ ಸದಾ ತಿರುಗಾಡುತ್ತಾ ಮೆರೆಯುವವ. ಉಗುಳು ದಾಟುವ ಹಾಗಿಲ್ಲ ಅಂದರೆ ಮಾತು ಮೀರುವಂತಿಲ್ಲ. ಕಡ್ಡಿ ಮುರಿದಂತೆ ಮಾತು